ಎವ್ರಿಬಡಿ, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಡಿ.ವಿ ಕ್ರಿಯೇಷನ್ಸ್ ಚಾನಲ್ಗೆ ಸ್ವಾಗತ. ಇವತ್ತು ದಿನಾಂಕ 2/11/2025ಕ್ಕೆ KEA ಕಡೆಯಿಂದ KSET ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಲಾಗಿತ್ತು. ಈ ಒಂದು ವಿಡಿಯೋದಲ್ಲಿ ನಾನು ಪೇಪರ್ 1 ಆನ್ಸರ್ ಕಿನ್ನ ಡಿಸ್ಕಸ್ ಮಾಡ್ತಾ ಬರ್ತೀನಿ. ನಾನು ತಗೊಂಡಿರುವಂಥ ಕ್ವಶನ್ ಪೇಪರ್ ಬಂದು D1 ವರ್ಷನ್ ಕೋಡ್ ಆಗಿರುತ್ತೆ. ಸೊ ನಿಮ್ಮ ಕ್ವಶನ್ ಪೇಪರ್ ವರ್ಷನ್ ಕೋಡ್ಗೆ ಕ್ವಶನ್ಸ್ ಮ್ಯಾಚ್ ಮಾಡಿ ನೀವು ಆನ್ಸರ್ನ ಚೆಕ್ ಮಾಡ್ಕೊಳ್ಳಿ. ಸೊ ಡೈರೆಕ್ಟ್ಲಿ ನಾನು ಇವಾಗ ಕ್ವಶನ್ಸ್ ಡಿಸ್ಕಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಸ್ ರಿಗಾರ್ಡಿಂಗ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಫಸ್ಟ್ ಕ್ವಶನ್ ನಾವು ನೋಡೋದಾದರೆ, ವಿಚ್ ಆಫ್ ದ ಫಾಲೋಯಿಂಗ್ ಟರ್ಮ್ಸ್ ಡಿಸ್ಕ್ರೈಬ್ಸ್ ಕಮ್ಯುನಿಕೇಷನ್ ಬಿಟ್ವೀನ್ ಟೂ ಪೀಪಲ್ ದಟ್ ಇನ್ವಾಲ್ವ್ಸ್ ಸೆಂಡಿಂಗ್ ಆ್ಯಂಡ್ ರಿಸೀವಿಂಗ್ ಮೆಸೇಜ್ ಅಂತ ಇದೆ. ಸೊ ಇಲ್ಲಿ ಇಬ್ಬರ ಮಧ್ಯೆ ಮೆಸೇಜ್ ಕಳಿಸೋದು ಮತ್ತು ರಿಸೀವ್ ಮಾಡೋದು, ಈ ಒಂದು ಪ್ರಾಸೆಸ್ಗೆ ಏನು ಕರಿತೀವಿ ಅಂತ ಕೇಳಿದ್ದಾರೆ. ಫೋರ್ತ್ ಒನ್ ಡಯಾಡಿಕ್ ಅಂತ ಕರಿತೀವಿ. ಓಕೆ, 4ನೇ ಆಪ್ಷನ್ ಡಯಾಡಿಕ್ ಕರೆಕ್ಟ್ ಆಗುತ್ತೆ. 2ನೇ ಕ್ವಶನ್ ನೋಡೋದಾದರೆ, ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಕಾಮನ್ ಕ್ಲಾಸಿಫಿಕೇಶನ್ ಆಫ್ ಕಮ್ಯುನಿಕೇಷನ್ ಅಂದರೆ ಸಂವಹನದ ಸಾಮಾನ್ಯ ವರ್ಗೀಕರಣದ ಬಗ್ಗೆ ಕೇಳಿದ್ದಾರೆ. ಕರೆಕ್ಟ್ ಆನ್ಸರ್ ಬಂದು ಥರ್ಡ್ ಆಪ್ಷನ್ CDE ಓನ್ಲಿ ಆಗುತ್ತೆ. ಸೊ ಕೈನಸಿಕ್ಸ್ ಅಂತಂದರೆ ಬಾಡಿ ಲ್ಯಾಂಗ್ವೇಜ್ ಅಥವಾ ನಾನ್ ವರ್ಬಲ್ ಕಮ್ಯುನಿಕೇಷನ್ ನಾವೇನಂತೀವಿ ಅದಕ್ಕೆ ಹೇಳ್ತೀವಿ. ವೋಕಲಿಕ್ಸ್ ಅಂತಂದರೆ ಮಾತಾಡೋದು, ವಾಯ್ಸ್, ಪಿಚ್, ಟೋನ್, ವಾಲ್ಯೂಮ್ ಮಾತಾಡುವಾಗ. ಸೊ ಇದನ್ನೆಲ್ಲ ನಾವು ವೋಕಲಿಕ್ಸಲ್ಲಿ ಇದನ್ನು ಮಾಡ್ತೀವಿ, ಕ್ಯಾಟಗರೈಸ್ ಮಾಡ್ತೀವಿ. ಹೆಪ್ಟಿಕ್ಸಲ್ಲಿ ಏನಂತಂದರೆ ಯೂಸಿಂಗ್ ಟಚ್ ಇನ್ ದ ಕಮ್ಯುನಿಕೇಷನ್. ಓಕೆ, ಸೊ ನಾವು ಸ್ಪರ್ಶನ ನಾವು ಯೂಸ್ ಮಾಡಿಕೊಂಡು ಕಮ್ಯುನಿಕೇಟ್ ಮಾಡಿದರೆ ಹೆಪ್ಟಿಕ್ಸ್ ಆಗುತ್ತೆ. ಈ ಆಪ್ಟಿಕ್ಸ್ ಮತ್ತು ಎಪಿಸ್ಟೆಮಿಕ್ಸ್ ಬಂದು ಕ್ಲಾಸಿಫಿಕೇಶನ್ ಆಫ್ ಕಮ್ಯುನಿಕೇಷನ್ ಅಂಡರಲ್ಲಿ ಬರಲ್ಲ. ಬಿಕಾಸ್ ಎಪಿಸ್ಟೆಮಿಕ್ಸ್ ಏನು ಹೇಳುತ್ತೆ, ನಾಲೆಜ್ ಬಗ್ಗೆ ಮಾತಾಡುತ್ತೆ. ದಟ್ ಈಸ್ ನಾಟ್ ರಿಲೆವೆಂಟ್ ಹಿಯರ್. ಆಪ್ಟಿಕ್ಸ್ ಆಲ್ಸೋ ನಾಟ್ ರಿಲೆವೆಂಟ್. ಇದು ಸ್ಟಡಿ ಆಫ್ ಸೈಟ್ ಆ್ಯಂಡ್ ಬಿಹೇವಿಯರ್ ಆಫ್ ಲೈಟ್ ಬಗ್ಗೆ ಹೇಳುತ್ತೆ. ಸೊ ಕರೆಕ್ಟ್ ಆನ್ಸರ್ ಇಸ್ ಥರ್ಡ್ ಆಪ್ಷನ್ CDE ಓನ್ಲಿ ಕರೆಕ್ಟ್ ಆಗುತ್ತೆ. 3ನೇ ಕ್ವಶನ್ ನೋಡೋದಾದರೆ, ವಿಚ್ ಆಫ್ ದ ಫಾಲೋಯಿಂಗ್ ಬಿಲಾಂಗ್ ಟು ಫೀಲ್ಡ್ ಆಫ್ ಪ್ರಾಕ್ಸಿಮಿಕ್ಸ್ ಇನ್ ಕಮ್ಯುನಿಕೇಷನ್. ಪ್ರಾಕ್ಸಿಮಿಕ್ಸ್ ಅಂದರೆ ಏನು? ಕಮ್ಯುನಿಕೇಷನಲ್ಲಿ ಸ್ಪೇಸ್ನ ಹೇಗೆ ಯೂಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡೋದಕ್ಕೆ ನಾವು ಪ್ರಾಕ್ಸಿಮಿಕ್ಸ್ ಅಂತೀವಿ. ಇದರಲ್ಲಿ ಜಸ್ಟ್ ಹಾಗೆ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಪರ್ಸನಲ್ ಸ್ಪೇಸ್, ಇಲ್ಲಿ ಸ್ಪೇಸ್ ಅಂತಲೇ ಕೊಟ್ಬಿಟ್ಟಿದ್ದಾರೆ. ಟೆರಿಟೋರಿಯಾಲಿಟಿ, ಟೆರಿಟೋರಿ ಅಂದ್ರೇನು, ಒಂದು ಜಾಗ ಅಂತ ಅರ್ಥ, ಅದರಲ್ಲೂ ಸ್ಪೇಸ್ ಬಂತು. ಕ್ರೌಡಿಂಗ್ ಅಂದರೆ ಕೂಡ ಜನ ಇರ್ತಾರೆ ಅದರಲ್ಲಿ ಜಾಗದಲ್ಲಿ. ಸೊ ಕ್ರೌಡಿಂಗ್ ಈಸ್ ಆಲ್ಸೋ ಸಮ್ ವಾಟ್ ರಿಲೇಟೆಡ್ ಟು ಪ್ರಾಕ್ಸಿಮಿಕ್ಸ್ ಓನ್ಲಿ. ಸೊ ಇದರಲ್ಲಿ ಫೇಶಿಯಲ್ ಎಕ್ಸ್ಪ್ರೆಷನ್ ಮತ್ತು ಐ ಕಾಂಟ್ಯಾಕ್ಟ್ ಬಂದು ಕೈನಸಿಸಲ್ಲಿ ಬರುತ್ತೆ. ಓಕೆ, ಇಲ್ಲಿ ನೋಡಿ ಬಾಡಿ ಲ್ಯಾಂಗ್ವೇಜ್ ನಾನ್ ವರ್ಬಲ್ ಕಮ್ಯುನಿಕೇಷನಲ್ಲಿ ಬರುತ್ತೆ. ಅದಕ್ಕಾಗಿ ನಾವು ಕರೆಕ್ಟ್ ಆನ್ಸರ್ ಫಾರ್ ಥರ್ಡ್ ಆಪ್ಷನ್ ಈಸ್ ಸೆಕೆಂಡ್ ಆಪ್ಷನ್ ಆಗುತ್ತೆ, BCD ಓನ್ಲಿ. ಓಕೆ, 4ನೇ ಕ್ವಶನ್ ನೋಡೋದಾದರೆ, ನಾವು ಇಲ್ಲಿ ಕನ್ನಡದಲ್ಲಿ ಕೂಡ ಆನ್ಸರ್ ಕರೆಕ್ಟ್ ಆನ್ಸರ್ ಟಿಕ್ ಮಾಡಿದ್ದೀನಿ. PDF ಬೇಕಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ, ನಾನು ಸೆಂಡ್ ಮಾಡ್ತೀನಿ. 4th ಒನ್, ವಾಟ್ ಆರ್ ದ ರಿಲೆವೆಂಟ್ ಸ್ಟ್ರಾಟಜೀಸ್ ಆಫ್ ಎಫೆಕ್ಟಿವ್ ಕಮ್ಯುನಿಕೇಷನ್ ಇನ್ ಅ ಕ್ಲಾಸ್ ರೂಮ್ ಅಂದರೆ ಒಂದು ತರಗತಿಯಲ್ಲಿ ಪರಿಣಾಮಕಾರಿಯಾಗಿ ಸಂವಹನ ಮಾಡಬೇಕಂತಂದರೆ ಏನು ಬೇಕಾಗುತ್ತೆ ಅಂತ, ರಿಲೆವೆಂಟ್ ಸ್ಟ್ರಾಟಜೀಸ್ ಏನು ಅಂತ. ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದು ಏನಾಗುತ್ತೆ, 4th ಫಸ್ಟ್ ಆಪ್ಷನ್ ABC ಓನ್ಲಿ ಕರೆಕ್ಟ್ ಆಗುತ್ತೆ. ಸೊ ABC ಕರೆಕ್ಟ್. D ಏನಕ್ಕೆ ತಪ್ಪಾಗುತ್ತೆ, ಇನ್ವೆಂಟಿಂಗ್ ಕಲ್ಚರಲ್ ಲೇಬಲ್ಸ್. ಸೊ ಕಲ್ಚರಲ್ ಲೇಬಲ್ಸ್ನ ಇನ್ವೆಂಟ್ ಮಾಡಿ ನಾವೇನು ಮಾಡ್ತೀವಿ, ಆ ಗುರುತುಗಳನ್ನ ಕಂಡು ಹಿಡಿಯೋದ್ರಿಂದ ನಮಗೇನು ಅದು ಕಮ್ಯುನಿಕೇಷನ್ ಇಂಪ್ರೂವ್ ಮಾಡೋಕ್ಕೇನು ಯೂಸ್ ಆಗಲ್ಲ. ನೆಕ್ಸ್ಟ್ ಬಂದು ಡಿಸ್ಡೇನ್ ಫಾರ್ ಕಲೆಕ್ಟಿವ್ ಎಫರ್ಟ್ಸ್ ಅಂತ ಇದೆ. ಸೊ ಸಾಮೂಹಿಕ ಪ್ರಯತ್ನಗಳನ್ನು ತಿರಸ್ಕಾರ ಮಾಡಿದರೆ ಕೂಡ ದಟ್ ಈಸ್ ನಾಟ್ ಅ ಸ್ಟ್ರಾಟಜಿ. ಸೊ 4th ಆಪ್ಷನ್ಗೆ ABC ಓನ್ಲಿ ಕರೆಕ್ಟ್ ಆಗುತ್ತೆ. DE ಸ್ಟೇಟ್ಮೆಂಟ್ ತಪ್ಪಾಗುತ್ತೆ ಇಲ್ಲಿ. 5ನೇ ಕ್ವಶನ್ ನೋಡಿದರೆ, ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ. ಸೊ ಮ್ಯಾಚ್ ದ ಫಾಲೋಯಿಂಗಲ್ಲಿ ಆ್ಯಕ್ಚುಲಿ ಇದರಲ್ಲಿ ಸ್ವಲ್ಪ ಸ್ಲೈಟ್ ನನಗೆ ಎರರ್ ಅನಿಸಿದೆ ಕ್ವಶನ್ಸಲ್ಲಿ. ಯಾಕಂದರೆ ಇಲ್ಲಿ ನೀವು ನೋಡೋದಾದ್ರೆ ಹೇಗೆ ಮ್ಯಾಚ್ ಮಾಡಿದ್ರು ಆ್ಯಕ್ಟಿವ್ ಲಿಸ್ನರ್ಗೆ ಕರೆಕ್ಟಾಗಿ ಒಂದು ಕೊಟ್ಟಿರುವಂಥ ಕ್ಯಾರೆಕ್ಟರಿಸ್ಟಿಕ್ಸ್ ಇಲ್ಲಿ ಮೆನ್ಷನ್ ಮಾಡಿಲ್ಲ ಅವರು. ಬಟ್ ಮೋಸ್ಟ್ ಪ್ರೊಬ್ಯಾಬಲ್ ಹತ್ತಿರದಲ್ಲಿರೋ ಆನ್ಸರ್ ಅಂತಂದರೆ ಥರ್ಡ್ ಆಪ್ಷನ್ ಆಗುತ್ತೆ, A to B1 C3 D4. ಗಿವನ್ ದ್ಯಾಟ್ D4ಅಲ್ಲಿ ಅವರು ಇಲ್ಲಿ ಒಕೇಶ್ನಲ್ಲಿ ಅಂತ ಕೊಡದೆ ಇಷ್ಟನ್ನು ಮಾತ್ರ ಕೊಟ್ಟಿದ್ರೆ ಪರ್ಫೆಕ್ಟ್ ಆಗಿರೋದು. ಸೊ ಇದನ್ನು ನೀವು ಅಬ್ಜೆಕ್ಷನ್ ರೇಸ್ ಮಾಡಬೇಕಾದ್ರೆ ಇದೊಂದು ರೇಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಟ್ ಹತ್ತಿರದಲ್ಲಿ ಕರೆಕ್ಟ್ ಆನ್ಸರ್ ಅಂದರೆ ಥರ್ಡ್ ಆಪ್ಷನ್ ಕರೆಕ್ಟ್ ಆಗುತ್ತೆ. 6th ಕ್ವಶನ್ ನೋಡೋದಾದರೆ, ನಮಗೆ ಇಲ್ಲಿ ರೀಸನಿಂಗ್ ಕ್ವಶನ್ಸ್ ಬಂತು. ಇಲ್ಲಿ ವಾಟ್ ಕಮ್ಸ್ ನೆಕ್ಸ್ಟ್ ಇನ್ ದ ಫಾಲೋಯಿಂಗ್ ಸೀರೀಸ್ ಅಂತ ಒಂದು ಆಲ್ಫಾಬೆಟಿಕಲ್ ಸೀರೀಸ್ ಕೊಟ್ಟಿದ್ದಾರೆ. ಇದರಲ್ಲಿ ನೀವು ಹಾಗೆ ಅಬ್ಸರ್ವ್ ಮಾಡಿದರೆ ಏನಾಗುತ್ತೆ, ಇಲ್ಲಿ ಝೆಡ್ಗೆ ಡಬ್ಲ್ಯೂಗೆ ಸೊ ಅವ್ರು ಏನು ಮಾಡ್ತಿದ್ರು, ರಿವರ್ಸ್ ಆರ್ಡರಲ್ಲಿ ಹೋಗ್ತಾ ಇದ್ದಾರೆ. ಓಕೆ, ಇಲ್ಲಿ ನೋಡಿ WXYZ. ಸೊ 2 to ಆಲ್ಫಾಬೆಟ್ ಹಿಂದಕ್ಕೆ ಹೋಗ್ತಾ ಇದ್ದಾರೆ. Z ಇಂದ W-ಗೆ, W ಇಂದ T-ಗೆ, T ಇಂದ Q-ಗೆ, Q ಇಂದ N-ಗೆ. ಓಕೆ, ಅದೇ ಥರ ಸೆಕೆಂಡ್ ನೋಡೋದಾದರೆ ನೀವು ಆಲ್ಫಾಬೆಟ್ B ಇಂದ D ಆಗಿದೆ, D ಇಂದ ಒಂದೇ ಸರಿ G ಆಗಿದೆ. ಹೇಗೆ,
ಬಿ ಇಂದ ಡಿಗೆ 1 ಗ್ಯಾಪ್ ಇದೆ, 1 ಅಲ್ಫಾಬೆಟ್ ಇಂಕ್ರಿಮೆಂಟ್ ಆಗಿದೆ. ಡಿ ಇಂದ ಜಿಗೆ 2 ಅಲ್ಫಾಬೆಟ್ಸ್ ಇಂಕ್ರಿಮೆಂಟ್ ಆಗಿದೆ. ಇಲ್ಲಿ 3 ಆಗಿದೆ, ಸೊ ಇಲ್ಲಿ 4 ಆಗಬೇಕು. ಅವಾಗ ಏನಾಗುತ್ತೆ, NPQR ಫಸ್ಟ್ ಆಪ್ಷನ್ ಸರಿ ಆಗುತ್ತೆ 6ನೇ ಕ್ವಶನ್ಗೆ. 7ನೇದು, ಇನ್ ಅ ಸರ್ಟನ್ ಲ್ಯಾಂಗ್ವೇಜ್ ಇಫ್ ಕಾಫಿ ಇಸ್ ರಿಟರ್ನ್ ಆಸ್ 315665 ದೆನ್ ಹೌ ವಿಲ್ ಟಿ ಬಿ ರಿಟರ್ನ್ ಇನ್ ದ ಸೇಮ್ ಲ್ಯಾಂಗ್ವೇಜ್ ಅಂತ ಕೇಳಿದ್ದಾರೆ. ಸೊ ಇದನ್ನ ಹೇಗೆ ನಂಬರ್ ಕೊಟ್ಟಿದ್ದಾರೆ ಅಂತಂದರೆ ಸಿ, ಈಗ ಎ ಇಂದ ಝಡ್ ವರೆಗೂ ಆಲ್ಫಾಬೆಟ್ಗೆ 1 2 3 4 ಹಾಗೆ 26ವರೆಗೂ ನಂಬರ್ ಕೊಟ್ಕೊಂಡು ಹೋಗಿದ್ದಾರೆ. ಕೊಟ್ಕೊಂಡು ಹೋಗಿ ಅದನ್ನು ಇವಾಗ ಸಿ ಅಂತಂದರೆ 3, ಸೊ 3 ಬರೆದಿದ್ದಾರೆ. ಓ ಅಂದರೆ 15th ಅಲ್ಫಾಬೆಟ್, ಸೊ 15 ಬರೆದಿದ್ದಾರೆ. ಎಫ್ ಇಸ್ 6th ಅಲ್ಫಾಬೆಟ್ 6, ಹಾಗೆ ಆ ನಂಬರ್ನ ಇಲ್ಲಿ ಬರ್ಕೊಂಡು ಹೋಗಿದ್ದಾರೆ ಅಷ್ಟೇ. ಸೊ ಅದಕ್ಕೆ ಟಿ ಬರಿಬೇಕಾದ್ರೆ ನಾವು ಟಿ ಬಂದು 20th ಅಲ್ಫಾಬೆಟ್ ಆಗುತ್ತೆ, ಇ ಬಂದು 5th ಅಲ್ಫಾಬೆಟ್, ಎ ಬಂದು ಫಸ್ಟ್ ಅಲ್ಫಾಬೆಟ್. ಸೊ ಎಲ್ಲ ಸೇರಿಸಿ ಬರೆದ್ರೆ 2051 ಕರೆಕ್ಟ್ ಆಗುತ್ತೆ. ಥರ್ಡ್ ಆಪ್ಷನ್ 7ನೇದಕ್ಕೆ. 8ನೇದು ನೋಡೋದಾದರೆ ಕಾರ್ ಕವರ್ ಸರ್ಟೆನ್ ಡಿಸ್ಟೆನ್ಸ್ ಅಟ್ ಸ್ಪೀಡ್ ಆಫ್ 50 km/h in 6 hours. ಓಕೆ, ಸೊ ಟು ಕವರ್ ದ ಸೇಮ್ ಡಿಸ್ಟೆನ್ಸ್ ಇನ್ 4 hours ಇಟ್ ಮಸ್ಟ್ ಟ್ರಾವೆಲ್ ಅಟ್ ಸ್ಪೀಡ್ ಆಫ್ ಅಂತ ಕೇಳಿದ್ದಾರೆ. ನಮಗೆ ಗೊತ್ತಿದೆ ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಅಲ್ವಾ. ಸೊ ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ಇಲ್ಲಿ ಸ್ಪೀಡ್ ಕೊಟ್ಟಿದ್ದಾರೆ, ಟೈಮ್ ಕೊಟ್ಟಿದ್ದಾರೆ, ಅದನ್ನು ಎಸ್ ಇಸ್ ಈಕ್ವಲ್ ಟು ಡಿ ಬೈ ಟಿ ಅಂತ ನಮಗೆ ಗೊತ್ತು. ಇವಾಗ ನಮಗೆ ಡಿಸ್ಟೆನ್ಸ್ ಬೇಕು, ಟೈಮ್ ಇದೆ, ಸ್ಪೀಡ್ ಇದೆ. ಹೆಂಗೆ ಕಂಡು ಹಿಡಿತೀರಾ, ಇದು ಇಲ್ಲಿ ಲೆಫ್ಟ್ ಸೈಡ್ ಹೋಗುತ್ತೆ, ರೈಟ್. ಸೊ ಎಸ್ ಇಂಟು ಟಿ ಇಸ್ ಈಕ್ವಲ್ ಟು ಡಿ ಬರುತ್ತೆ. ಅವಾಗ ಏನಾಗುತ್ತೆ, 300 hours ಆಗುತ್ತೆ. ಸೊ 300 ಕಿಲೋಮೀಟರ್ಸ್ ಆಗುತ್ತೆ. ಇಲ್ಲಿ ಸೇಮ್ ಡಿಸ್ಟೆನ್ಸ್ ಅಂದರೆ 300 ಕಿಲೋಮೀಟರ್ಸ್ನ 4 ಅವರಲ್ಲಿ ಕವರ್ ಮಾಡಬೇಕಂದ್ರೆ ಸ್ಪೀಡ್ ಎಷ್ಟಿರಬೇಕು ಅಂತ ಕೇಳಿದರೆ ಅವಾಗ ಏನು ಮಾಡ್ತೀರಾ, 300 ಡಿವೈಡೆಡ್ ಬೈ 4 ಮಾಡಿದಾಗ 75 ಬರುತ್ತೆ. ಫೋರ್ತ್ ಆಪ್ಷನ್ ಸರಿಯಾಗುತ್ತೆ. 9ನೇ ಕ್ವಶನ್, ಇಫ್ ಆನ್ ಅಮೌಂಟ್ ಡಬಲ್ಸ್ ಇಟ್ ಸೆಲ್ಫ್ ಅಟ್ ಕಂಪೌಂಡ್ ಇಂಟ್ರೆಸ್ಟ್ ಇನ್ 4 years ದೆನ್ ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಕರೆಕ್ಟ್. ಇವಾಗ ಒಂದು ಎಕ್ಸ್ ಅಮೌಂಟ್ ಇದೆ, ಅದು 4 yeaರಲ್ಲಿ ಡಬಲ್ ಆಗುತ್ತೆ, 4 yeaರಲ್ಲಿ 1 ಟೈಮ್ ಆಗುತ್ತೆ. ಅದೇ 8 yeaರಲ್ಲಿ ಏನಾಗುತ್ತೆ, ರೈಟ್, 2, ಸೊ 4 ಟೈಮ್ಸ್ ಆಗುತ್ತೆ. ಹಾಗೆ 2 ಪವರ್ n ನೀವು ಮಾಡ್ಕೊಂಡು ಹೋದರೆ ನಿಮಗೆ ಗೊತ್ತಾಗುತ್ತೆ ಫಸ್ಟ್ ಆಪ್ಷನ್ ABCD ಆಲ್ ದ ಗಿವನ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ. ಹೀಗೆ 2 ಪವರ್ 1 2 ಪವರ್ 2 ಹೀಗೆ ಮಾಡ್ಕೊಂಡು ಹೋದರೆ ಯು ವಿಲ್ ಗೆಟ್ ದ ಆನ್ಸರ್. ಶಾರ್ಟ್ಕಟ್ ಇದು. 10th ಕ್ವಶನ್, ಅ ಲೈಬ್ರರಿ ಹ್ಯಾಸ್ ಅನ್ ಆವ್ರೇಜ್ ಆಫ್ 400 ವಿಸಿಟರ್ಸ್ ಆನ್ ಸಂಡೇಸ್ ಆ್ಯಂಡ್ 100 ವಿಸಿಟರ್ಸ್ ಆನ್ ಅದರ್ ಡೇಸ್. ದ ಆವ್ರೇಜ್ ನಂಬರ್ ಆಫ್ ವಿಸಿಟರ್ಸ್ ಪರ್ ಡೇ ಇನ್ ಅ ಮಂತ್ ಆಫ್ 30 days ಬಿಗಿನಿಂಗ್ ವಿತ್ ಅ ಸಾಟರ್ಡೇ ಈಸ್. ಸೊ ಈ ಒಂದು ಮಂತ್ ಸಾಟರ್ಡೆಯಿಂದ ಶುರು ಆಗ್ತಿದೆ ಅಂದರೆ 1ನೇ ತಾರೀಕು ಸಾಟರ್ಡೆ ಬರುತ್ತೆ. ಸೊ ಹಾಗೆ 7ನೇ ತಾರೀಕು ಬಂದು ಸಂಡೇ ಬರುತ್ತೆ. ಓಕೆ, ಸೊ ಹೀಗೆ ಈ ಒಂದು ಆರ್ಡರಲ್ಲಿ ಬರಬೇಕಾದ್ರೆ ನಿಮಗೆ ಅಲ್ಲಿ ಬಂದಿರುವಂಥ ವಿಸಿಟರ್ಸ್ ಆ್ಯಾವ್ರೇಜ್ ಫಾರ್ 30 days ಅಂತ ಕೇಳಿದ್ದಾರೆ. ಸೊ ನೀವು ಕ್ಯಾಲ್ಕುಲೇಟ್ ಮಾಡಿದರೆ ನಿಮ್ಗೆ ಎಷ್ಟು ಬರುತ್ತೆ, ಸೆಕೆಂಡ್ ಆಪ್ಷನ್ 150 ಬರುತ್ತೆ. ಓಕೆ. 11ನೇ ಕ್ವಶನ್, ಇಫ್ ಇನ್ ಅ ಸರ್ಟೇನ್ ಕೋಡ್ ಲ್ಯಾಂಗ್ವೇಜ್ THREAT is written as RHTTAE, then how will PEARLY be written in a code ಅಂತ ಕೇಳಿದ್ದಾರೆ. ಸೊ ಇಲ್ಲೇನಿಲ್ಲ, ಸಿಂಪಲ್ ಇದೆ. THR ಇರೋದನ್ನು ಈ ಟಿನ ಇಲ್ಲಿ ತಂದಿದ್ದಾರೆ, ಹೆಚ್ ಇಲ್ಲೇ ಇದೆ, ಆರ್ ಈ ಕಡೆ, ಇವೆರಡೂ ಆ ಕಡೆಯಿಂದ ಈ ಕಡೆಗೆ ಇದು ಮಾಡಿದ್ದಾರೆ. ಸೊ ಇಲ್ಲಿ ಕೂಡ ಎ ಇಲ್ಲಿ ಬರಬೇಕು, ಪಿ ಇಲ್ಲಿ ಹೋಗಬೇಕು. ಏನಾಗುತ್ತೆ, AEP ಬರಬೇಕು. ಸೊ ಎಷ್ಟು ಆಪ್ಷನ್ ಇದೆ, ಇವೆರಡಿದೆ, ಇವೆರಡೂ ಸ್ಕ್ರ್ಯಾಚ್ ಮಾಡಿಬಿಡಿ. ಸೊ ಇವೆರಡು ಆಪ್ಷನಲ್ಲಿ ನೆಕ್ಸ್ಟ್ ನೋಡಿ, EAT ಇರೋದನ್ನ ಅಗೇನ್ ET ಇಂಟರ್ಚೇಂಜ್ ಆಗಿದೆ, ಇಲ್ಲಿ RY ಇಂಟರ್ಚೇಂಜ್ ಆಗಬೇಕು, R ಇಲ್ಲಿ ಬರಬೇಕು, Y ಇಲ್ಲಿ ಬರಬೇಕು. ಸೊ ಥರ್ಡ್ ಆಪ್ಷನ್ ಸರಿ ಆಗುತ್ತೆ 11ನೇ ಕ್ವಶನ್ನಿಗೆ. 12ನೇ ಕ್ವಶನ್ ನೀವು ನೋಡೋದಾದರೆ, ಟ್ರಯಾಂಗಲ್ ರೆಪ್ರೆಸೆಂಟ್ಸ್, ಈ ಟ್ರಯಾಂಗಲ್ ಫುಲ್ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ, ಡಾಕ್ಟರ್ಸ್ ಅಂತೆ. ಸರ್ಕಲ್ ರೆಪ್ರೆಸೆಂಟ್ಸ್ ಪ್ಲೇಯರ್ಸ್, ರೆಕ್ಟ್ಯಾಂಗಲ್ ಬಂದು ಆರ್ಟಿಸ್ಟ್ನ ರೆಪ್ರೆಸೆಂಟ್ ಮಾಡುತ್ತೆ. ಕ್ವಶನ್ ಏನು ಕೇಳಿದ್ದಾರೆ, ವಿಚ್ ನಂಬರ್ ರೆಪ್ರೆಸೆಂಟ್ಸ್ ಆರ್ಟಿಸ್ಟ್ ಹೂ ಆರ್ ನೈದರ್ ಪ್ಲೇಯರ್ಸ್ ನಾರ್ ಡಾಕ್ಟರ್ಸ್. ಅಂದರೆ ಅವರು ಡಾಕ್ಟರ್ಸು ಆಗಿರ್ಬೋದು, ಪ್ಲೇಯರ್ಸು ಆಗಿರ್ಬಾರ್ದು. ಅಂದರೆ ಯಾರು, ಆರ್ಟಿಸ್ಟ್ ಮಾತ್ರ ಇರೋರು ಯಾರು ಅಂತ ಕೇಳಿದರೆ 1 ನಂಬರ್ ಇದು ಫಸ್ಟ್ ಆಪ್ಷನ್ ಕರೆಕ್ಟ್ ಆಗುತ್ತೆ. 13ನೇ ಕ್ವಶನ್ಗೆ, ರೆಫರ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಟು ಆನ್ಸರ್ ದ ಕ್ವೆಶನ್ ದ್ಯಾಟ್ ಫಾಲೋಸ್ ಅಂತ ಇದೆ. ಇಲ್ಲಿ ಸ್ವಲ್ಪ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಇದನ್ನ ಗಮನದಲ್ಲಿ ಇಟ್ಕೊಂಡು ಓದಬೇಕು. ಏನು ಕೇಳಿದ್ದಾರೆ, 7 ಸ್ಟೂಡೆಂಟ್ಸ್ ಇದ್ದಾರಂತೆ, ABCDEFG. ಓಕೆ, ಅವರೊಂದು ಟೆಸ್ಟ್ ತೊಗೊಂಡಿದ್ದಾರೆ, ಅದರಲ್ಲಿ ಎಲ್ಲರ ಮಾರ್ಕ್ಸು ಡಿಫ್ರೆಂಟ್ ಇದೆ. ಇದರ ಅರ್ಥ ಏನು, ಹೆಚ್ಚು ಕಮ್ಮಿನೇ ಆಗಿರುತ್ತೆ, ಯಾರಿಗೂ ಈಕ್ವಲ್ ಮಾರ್ಕ್ಸ್ ಬಂದಿರಲ್ಲ. ಫೈನ್. ಥರ್ಡ್ ಸ್ಟೇಟ್ಮೆಂಟ್ ನೋಡಿದ್ರೆ, G ಆಲ್ವೇಸ್ ಸ್ಕೋರ್ಸ್ ಮೋರ್ ದ್ಯಾನ್ A ಅಂತ ಇದೆ. G ಯಾವಾಗೂ Aಕ್ಕಿಂತ ಜಾಸ್ತಿ ಸ್ಕೋರ್ ಮಾಡ್ತಾರೆ. ಓಕೆ, ಆ್ಯಂಡ್ A ಬಂದು ಯಾವಾಗೂ Bಕ್ಕಿಂತ ಜಾಸ್ತಿ ಸ್ಕೋರ್ ಮಾಡ್ತಾರೆ. ರೈಟ್, ದಿಸ್ ಇಸ್ ದ ಗಿವನ್ ಕಂಡೀಷನ್ ಇಲ್ಲಿ ಒಂದು. ಆಮೇಲೆ ನಮಗೆ ಇಲ್ಲಿ ಏನು ಕೇಳಿದ್ದಾರೆ, ಈಚ್ ಟೈಮ್
ಐದರ್ ಸಿ ಸ್ಕೋರ್ಸ್ ದ ಹೈಯೆಸ್ಟ್ ಆ್ಯಂಡ್ ಇ ಗೆಟ್ಸ್ ದ ಲೀಸ್ಟ್. ಅಂದರೆ ಸಿ ಹೈಯೆಸ್ಟ್ ಸ್ಕೋರ್ ಮಾಡಿದರೆ ಇ ಲೀಸ್ಟ್ ಸ್ಕೋರ್ ಮಾಡ್ತಾರೆ. ಎಫ್ ಬಗ್ಗೆ ನಮಗೇನು ಹೇಳಿಲ್ಲ ಅವರು ಇಲ್ಲಿ. ಅಥವಾ ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ ಆಲ್ಟರ್ನೇಟಿವ್, ಅದರಲ್ಲಿ ಏನು ಕೊಟ್ಟಿದ್ದಾರೆ, ಡಿ ಹೈಯೆಸ್ಟ್ ಸ್ಕೋರ್ ಮಾಡಿದಾಗ ಎಫ್ ಆರ್ ಬಿ ಲೀಸ್ಟ್ ಆಗಿರುತ್ತೆ, ಎರಡರಲ್ಲೊಂದು. ಸೊ ಇವಾಗ ಜಿ ನಮಗೆ 5th ರ್ಯಾಂಕ್ ಅಂತಂದರೆ ಇದರಲ್ಲಿ ಯಾವುದು ಕರೆಕ್ಟ್ ಅಂತ ಕೇಳಿದ್ದಾರೆ. ನಮಗೆ ಜಿ 5th ರ್ಯಾಂಕ್ ಆಗಬೇಕಂದ್ರೆ ಈ ಪೊಸಿಷನ್ ಇಲ್ಲೇ ಇರಬೇಕಾಗುತ್ತೆ. ಯಾಕಂದರೆ ಇರೋದು 7 ಜನದಲ್ಲಿ ಇದು 5th ಪೊಸಿಷನ್ ಅಂದರೆ ಈ ಪೊಸಿಷನ್ ಚೇಂಜ್ ಆಗಂಗಿಲ್ಲ. ಉಳಿದವ್ರು ಯಾರಿದ್ರೂ ಇದ್ರ ಹಿಂದೆಗಡೆ ಬರಬೇಕಾಗತ್ತೆ, ರೈಟ್. ಸೊ ನಾವು ಇದಕ್ಕೇನು ತೊಗೊಬೋದು, ಡಿ ಸ್ಕೋರ್ಸ್ ಹೈಯೆಸ್ಟ್ ಅಂತ ತೊಗೋಬೋದು. ಅವಾಗ ಏನಾಗುತ್ತೆ ನೆಕ್ಸ್ಟ್, ಡಿ ಇ ಎಫ್ ಇಲ್ಲಿ ಮಿಡಲಲ್ಲಿ, ಇ ಇಲ್ಲಿ, ಎಫ್ ಇಲ್ಲಿ ಏನಾದ್ರು ಬರ್ಬೋದು. ಸೊ ಬಿ ವಿಲ್ ಬಿ ಲೀಸ್ಟ್. ಇಲ್ಲಿ ಕೊಟ್ಟಿರೋ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ. ಅದಕ್ಕೆ ಈ ಸೀಕ್ವೆನ್ಸಲ್ಲಿ ಬಂದಾಗ ನಮಗೆ ಕರೆಕ್ಟಾಗಿ ಸಿಗೋದು ಸ್ಟೇಟ್ಮೆಂಟ್ ಅಂದರೆ ಡಿ ಸ್ಕೋರ್ಸ್ ದ ಹೈಯೆಸ್ಟ್. ಡಿ ಹೈಯೆಸ್ಟ್ ಸ್ಕೋರ್ ಮಾಡಿದರೆ ಮಾತ್ರ ಜಿಗೆ 5th ಪೊಸಿಷನ್ ಸಿಗೋಕ್ಕೆ ಸಾಧ್ಯ. ಸೊ 13ನೇ ಕ್ವಶನಿಗೆ 1ನೇ ಆಪ್ಷನ್ ಕರೆಕ್ಟ್ ಆಗುತ್ತೆ. 14ನೇದು ನೋಡೋದಾದರೆ ನೀವು, ಪೊಲೀಸ್ ಮ್ಯಾನ್ ಗೋಸ್ 20 ಕಿಲೋಮೀಟರ್ಸ್ ಈಸ್ಟ್ ಅಂತ ಇದೆ. ಇದೊಂದು ಪಾಯಿಂಟ್, ಇಲ್ಲಿಂದ 20 ಕಿಲೋಮೀಟರ್ ಈಸ್ಟ್ ಹೋಗ್ತಾರೆ. ದೆನ್ ಟರ್ನಿಂಗ್ ಟು ದ ಸೌತ್, ನಾರ್ತ್ ಮೇಲೆ ಸೌತ್ ಕೆಳಗೆ ತಾನೆ, ಸೊ ಸೌತ್ಗೆ 30 ಕಿಲೋಮೀಟರ್ ಹೋಗ್ತಾರಂತೆ. ಅಗೇನ್ ಟರ್ನ್ಸ್ ಟು ಹಿಸ್ ಲೆಫ್ಟ್. ಲೆಫ್ಟ್ ಅಂದರೆ ಕೆಲವೊಬ್ರು ಈ ಥರ ಹಾಕ್ಬಿಡ್ತೀರಾ ಹಿಂಗೆ, ದಟ್ ಈಸ್ ರಾಂಗ್. ಯಾಕಂದರೆ ಅದು ನಮ್ಮ ಲೆಫ್ಟ್ ಆಯಿತು, ಅವ್ರ ಲೆಫ್ಟ್ ಅಲ್ಲ. ಹಿ ಈಸ್ ಮೂವಿಂಗ್ ಟುವರ್ಡ್ಸ್ ಸೌತ್ ಅಂದರೆ ಅವ್ರ ಲೆಫ್ಟ್ ಬಂತು ಇಲ್ಲಾಗುತ್ತೆ. ಸೊ 10 ಮೀಟರ್ ಲೆಫ್ಟಿಗೆ. ಸೊ ನಮ್ಗೆ ಏನು ಬೇಕು, ಈ ಡಿಸ್ಟೆನ್ಸ್ ಬೇಕು ಇವಾಗ. ಓಕೆ, ಈ ಸ್ಟಾರ್ಟಿಂಗ್ ಪಾಯಿಂಟಿಂದ ಎಂಡ್ ಪಾಯಿಂಟ್ಗೆ ನಮಗೆ ಡಿಸ್ಟೆನ್ಸ್ ಬೇಕು ಎಷ್ಟು ಅಂತ. ಅದಕ್ಕೆ ನಾವೇನು ಮಾಡ್ಬೋದು, ಈಸಿ ಅಂತಂದರೆ ಫಸ್ಟು ಇದ್ರದ್ದು ಕ್ಯಾಲ್ಕುಲೇಟ್ ಮಾಡಿ ಆಮೇಲೆ ಇದ್ರ ಕ್ಯಾಲ್ಕುಲೇಟ್ ಮಾಡಿ ರಗಳೆ ಮಾಡೋಕ್ಕಿಂತ ಇಲ್ಲೊಂದು ಇಮ್ಯಾಜಿನರಿ ಟ್ರಯಾಂಗಲ್ ಹಾಕೊಳ್ಳಿ. ಓಕೆ, ಇದು ಒಂದು ಇಮ್ಯಾಜಿನರಿ ಟ್ರಯಾಂಗಲ್ ಆಯಿತಾ. ಸೊ ಇಲ್ಲಿ 20 ಇದೆ, ಇಲ್ಲಿ 30 ಇದೆ ಅಂತಂದರೆ 30 ನಮಗೇನಾಗುತ್ತೆ, ಈ ಡಿಸ್ಟೆನ್ಸ್ ಬಂದು 30 ಆಗುತ್ತೆ. ಓಕೆ, ಈ ಡಿಸ್ಟೆನ್ಸ್ 20 + 10 ಇದು ಕೂಡ 30 ಆಗುತ್ತೆ. ಸೊ ಆನ್ಸರ್ ನಮಗೆ ಗೊತ್ತಲ್ವಾ, ರೈಟ್ ಆ್ಯಂಗಲ್ ಟ್ರಯಾಂಗಲ್ದು ಈ ಒಂದು ಡಿಸ್ಟೆನ್ಸ್ ಕಂಡುಹಿಡಿಬೇಕಾದ್ರೆ √30² + 30² ಮಾಡಿದರೆ ನಮಗೆ ಆನ್ಸರ್ ಸಿಕ್ಕತ್ತೆ. 30² + 30² ನೀವು ಸಿಂಪ್ಲಿಫಿಕೇಶನ್ ಮಾಡಿ ಆಚೆ ತೆಗೆದ್ರೆ, ಲೈಕ್ ಸ್ಕ್ವೇರ್ ರೂಟಿಂದ ಆಚೆ ಬರುವಂಥದ್ದೆಲ್ಲ ತೆಗೆದ್ರೆ 30 ಹೊರಗೆ ಬರುತ್ತೆ. ಆವಾಗ √2 ಮಾತ್ರ ಉಳಿಯುತ್ತೆ. ಫಸ್ಟ್ ಆಪ್ಷನ್ ಸರಿಯಾಗುತ್ತೆ, 30 √2 ಕಿಲೋಮೀಟರ್ಸ್. ಓಕೆ, 15ನೇ ಕ್ವಶನ್ಗೆ ಪ್ರಾಬ್ಲಮ್ ಫಿಗರ್ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ಕರೆಕ್ಟ್ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಮಿಡಲ್ ಇರೋದು ನೆಕ್ಸ್ಟ್ ಫಿಗರಲ್ಲಿ ಆಚೆ ಬರಬೇಕು. ಆ ಥರ ನೋಡ್ತಾ ಹೋದರೆ ನಮಗೆ 15th ಕ್ವಶನ್ಗೆ ಆಪ್ಷನ್ 4 ಕರೆಕ್ಟ್ ಆಗುತ್ತೆ. 16ನೇ ಕ್ವಶನ್ನು ಡೇಟಾ ಇಂಟರ್ಪ್ರಿಟೇಷನ್ ಬಗ್ಗೆ ಕೊಟ್ಟಿದ್ದಾರೆ. ಇದರಲ್ಲಿ ಏನು ಕೇಳಿದ್ದಾರೆ, ಒಂದು ಪೈ ಚಾರ್ಟ್ ಕೊಟ್ಟಿದ್ದಾರೆ. ಇದರಲ್ಲಿ 6000 ಸ್ಟೂಡೆಂಟ್ಸು ಪರ್ಸೆಂಟೇಜ್ ವೈಸ್ ಡಿಸ್ಟ್ರಿಬ್ಯೂಷನ್ ಕೊಟ್ಟಿದ್ದಾರೆ 6 ಬೇರೆ ಬೇರೆ ಸ್ಕೂಲ್ಗೆ. ಓಕೆ, ಅದೇ ರೈಟ್ ಬಾಯೋಗ್ರಾಫಲ್ಲಿ ಏನು ಕೊಟ್ಟಿದ್ದಾರೆ, ಇಲ್ಲಿ ಬಾಯ್ಸ್ ಡೀಟೇಲ್ಸ್ ಕೊಟ್ಟಿದ್ದಾರೆ, ನಂಬರ್ ಆಫ್ ಬಾಯ್ಸ್ ಡೀಟೇಲ್. ಕ್ವಶನ್ ಏನು ಕೇಳಿದ್ದಾರೆ, ವಾಟ್ ಈಸ್ ದ ರೇಷಿಯೋ ಆಫ್ ನಂಬರ್ ಆಫ್ ಬಾಯ್ಸ್ ಇನ್ ಸ್ಕೂಲ್ ಸಿ, ನಂಬರ್ ಆಫ್ ಗರ್ಲ್ಸ್ ಇನ್ ಸ್ಕೂಲ್ ಬಿ ಆ್ಯಂಡ್ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ಸ್ಕೂಲ್ ಇ ಅಂತ ಕೇಳಿದ್ದಾರೆ. ನಂಬರ್ ಆಫ್ ಬಾಯ್ಸ್ ಇನ್ ಸ್ಕೂಲ್ ಬಿ, ಇಲ್ಲಿ ಸ್ಕೂಲ್ ಸಿ, ಇಲ್ಲಿ ನೋಡಿ ಸಿ ನೋಡಿ 900 ಇದೆ, ರೈಟ್. ಸೊ ನಮಗೀಗ 900 ಸಿಕ್ತು. ನೆಕ್ಸ್ಟ್ ಏನು ಕೇಳಿದ್ದಾರೆ, ನಂಬರ್ ಆಫ್ ಗರ್ಲ್ಸ್ ಇನ್ ಸ್ಕೂಲ್ ಬಿ ಅಂತ ಕೇಳಿದ್ದಾರೆ. ಇಲ್ಲಿ ಸ್ಕೂಲ್ ಬಿಯಲ್ಲಿ ಟೋಟಲ್ 9% ಆಫ್ 6000 ಅಂದರೆ ಎಷ್ಟು ಬರುತ್ತೆ, 540 ಬರುತ್ತೆ. ಸೊ 540ಅಲ್ಲಿ 400 ಬಾಯ್ಸ್ ಇದ್ದಾರೆ ನಮಗೆ ಗೊತ್ತು. ಸೊ ಅವ್ರು ಕೇಳಿರೋದು ಗರ್ಲ್ಸ್ ಅಲ್ವಾ, ಅದಕ್ಕೆ 540 - 400 ಎಷ್ಟು ಬರುತ್ತೆ, ದ್ಯಾಟ್ ವಿಲ್ ಬಿ 140. ಓಕೆ, ಅದು ಬಂದು ಗರ್ಲ್ಸ್ದಾಯಿತು. ನೆಕ್ಸ್ಟ್ ಬಂದು ಏನು ಕೇಳಿದ್ದಾರೆ, ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ಸ್ಕೂಲ್ ಇ, ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ಸ್ಕೂಲ್ ಇ ಅಂದರೆ 29% ಆಫ್ 6000 ಬಂದು 1740 ಆಗುತ್ತೆ, 1740. ಇದನ್ನು ಎಲ್ಲನೂ ನೀವು ರೇಷಿಯೋಲ್ ಬರೆದು ಯಾವುದು ಕಾಮನ್ ಇದೆ ಅದನ್ನು ನೀವು ಕಟ್ ಮಾಡಿದರೆ, ಡಿವೈಡ್ ಮಾಡ್ತಾ ಹೋದರೆ ನಿಮಗೆ ಸಿಂಪ್ಲಿಫೈಡ್ ವರ್ಷನಲ್ಲಿ ಥರ್ಡ್ ಆಪ್ಷನ್ 45:7:87 ಬರುತ್ತೆ. ಸೊ 16ನೇ ಕ್ವಶನಿಗೆ 3ನೇ ಆಪ್ಷನ್ ಸರಿಯಾಗುತ್ತೆ. 17ನೇ ಕ್ವಶನಿಗೆ, ದ ಫಾಲೋಯಿಂಗ್ ಟೇಬಲ್ ಗಿವ್ಸ್ ದ ನಂಬರ್ ಆಫ್ ಐಟಮ್ಸ್ ಆಫ್ ಅ ಪ್ರಾಡಕ್ಟ್ ಸೋಲ್ಡ್ ಇನ್ ಟೌನ್ ಎ ಆ್ಯಂಡ್ ಬಿ ಇನ್ 6 ಡಿಫ್ರೆಂಟ್ ಮಂತ್. ಅಂದರೆ 6 ತಿಂಗಳ ಅವಧಿಯಲ್ಲಿ ಟೌನ್ ಎ ಬಿಯಲ್ಲಿ ಸೋಲ್ಡ್ ಆಗಿರುವಂಥ ಅಂದರೆ ಸೇಲ್ ಆಗಿರುವಂಥ ಪ್ರಾಡಕ್ಟ್ ಡೀಟೇಲ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಕ್ವಶನ್ ಏನು ಕೇಳಿದ್ದಾರೆ, ಏಪ್ರಿಲ್ ಮಂತಲ್ಲಿ, ಓಕೆ, ದ ನಂಬರ್ ಆಫ್ ಐಟಮ್ಸ್ ಸೋಲ್ಡ್ ಇನ್ ಟೌನ್ ಬಿ ಈಸ್ ವಾಟ್ % ಮೋರ್ ದೆನ್ ನಂಬರ್ ಆಫ್ ಐಟಮ್ಸ್ ಸೋಲ್ಡ್ ಇನ್ ಎ ಇನ್ ದ ಸೇಮ್ ಮಂತ್. ಏಪ್ರಿಲಲ್ಲಿನೇ
ಈ ಬಿ ಟೌನ್ ಸಿ ಟೌನ್ಗಿಂತ ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಐಟಮ್ಸ್ನ ಸೆಲ್ ಮಾಡಿದೆ ಅಂತ. ಅಂದರೆ 210 ಈಸ್ ಹೌ ಮಚ್ ಪರ್ಸೆಂಟೇಜ್ ಮೋರ್ ದ್ಯಾನ್ 150 ಅನ್ನೋದು ಈ ಕ್ವಶನ್ ಸಿಂಪ್ಲಿಫೈಡ್ ವರ್ಷನಲ್ಲಿ. ನಾವೇನು ಮಾಡಬೇಕು, ಇವೆರಡರ ಡಿಫ್ರೆನ್ಸ್ ಕಂಡುಹಿಡಬೇಕು. 210 ಮೈನಸ್ 150. ಸೊ ಇವಾಗ ಕಂಪ್ಯಾರಿಸನ್ ಏನಕ್ಕೆ ಮಾಡ್ತಿದ್ದಾರೆ, ಯಾವುದಕ್ಕೆ ಮಾಡ್ತಿದ್ದಾರೆ, ಟೌನ್ ಎಗೆ ಮಾಡ್ತಿದ್ದಾರೆ. ಸೊ ಟೌನ್ ಎ ವ್ಯಾಲ್ಯೂ ಕೆಳಗೆ ಬರಬೇಕು. ನಮಗೇನು ಬರುತ್ತೆ ಆನ್ಸರ್ 40%. ಸೆಕೆಂಡ್ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್. ಇಲ್ಲಿ ಸಿಂಪ್ಲಿಫೈ ಮಾಡಿ ಬರೆದಿದ್ದೆ ರಫ್ ಶೀಟಲ್ಲಿ. ನೆಕ್ಸ್ಟ್ 18ನೇ ಕ್ವಶನ್ನು, 6 ಸ್ಟೂಡೆಂಟ್ಸ್ ಆರ್ ರ್ಯಾಂಕ್ಡ್ ಎ ಬಿ 1 2 3 4 5 6 ಅಂತ 6 ರ್ಯಾಂಕ್ ಇದೆ 6 ಸ್ಟೂಡೆಂಟ್ಸಿಗೆ. ಇವಾಗ ಏನಾಗುತ್ತೆ ಅಂತಂದರೆ ಎಲ್ರಿಗೂ 2 ಮಾರ್ಕ್ಸ್ ಗ್ರೇಸ್ ಸಿಕ್ಕತ್ತಂತೆ, ಗ್ರೇಸ್ ಮಾರ್ಕ್ಸ್. ಆವಾಗ ಈ ಕೊಟ್ಟಿರುವಂಥ ಸ್ಟೇಟ್ಮೆಂಟಲ್ಲಿ ಯಾವ್ದು ಸರಿ ಅಂತ ಕೇಳಿದ್ದಾರೆ. ನೀವು ತಿಳ್ಕೊಬೇಕು, 1 ರಿಂದ 6 ಜನ ಇದ್ದಾರೆ ಅಂದರೆ ಎಲ್ಲರಿಗೂ 2 ಮಾರ್ಕ್ಸ್ ಇನ್ಕ್ರೀಸ್ ಆದರೆ ರ್ಯಾಂಕಲ್ಲಿ ಏನು ಡಿಫ್ರೆನ್ಸ್ ಬರೋಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಮಾರ್ಕ್ಸಲ್ಲಿ 2 ಮಾರ್ಕ್ಸ್ ಇನ್ಕ್ರೀಸ್ ಆಗಿರುತ್ತೆ ಅಷ್ಟೇ. ನೀವು 2 ಮಾರ್ಕ್ಸ್ ಇನ್ಕ್ರೀಸ್ ಮಾಡಿದ್ರೆ ಏನಾಗಲ್ಲ, 10 ಮಾರ್ಕ್ಸ್ ಇನ್ಕ್ರೀಸ್ ಮಾಡಿದರೆ ಏನಾಗಲ್ಲ, 20 ಮಾರ್ಕ್ಸ್ ಡಿಕ್ರೀಸ್ ಮಾಡಿದ್ರೆ ಏನಾಗಲ್ಲ, ಬಿಕಾಸ್ ರ್ಯಾಂಕ್ ರಿಮೇನ್ಸ್ ದ ಸೇಮ್. ಎಲ್ರದ್ದು ಹೋಗಿರುತ್ತಲ್ವಾ. ಇವಾಗ ಒಬ್ಬರದೇ ಏನಾದರೂ ಆ್ಯಡ್ ಡಿವೈಡ್ ಸಬ್ಸ್ಟ್ರಾಕ್ಟ್ ಆಗಿತ್ತು ಅಂದರೆ ಅವಾಗ ಪ್ರಾಬ್ಲಮ್ ಆಗ್ತಿತ್ತು. ಸೊ ಸೆಕೆಂಡ್ ಆಪ್ಷನ್ ಸರಿ ಆಗುತ್ತೆ. ರ್ಯಾಂಕ್ ಆಫ್ ಈಚ್ ಸ್ಟೂಡೆಂಟ್ ರಿಮೇನ್ಸ್ ದ ಸೇಮ್ ಕರೆಕ್ಟ್ ಆಗುತ್ತೆ. 19ನೇದು, ಸಪೋಸ್ ಸರ್ವೆ ಹ್ಯಾಸ್ ಬಿನ್ ಕಂಡಕ್ಟೆಡ್ ಆನ್ ಅ ಸ್ಯಾಂಪಲ್ ಆಫ್ 500 ಪೇಷಂಟ್ಸ್. ಸೊ ಇಲ್ಲಿ 500 ಪೇಷಂಟ್ಸ್ ಇದ್ದಾರಂತೆ, ಸಫರಿಂಗ್ ಫ್ರಮ್ ಅ ಪರ್ಟಿಕ್ಯುಲರ್ ಪೇನ್, ಏನೋ ಒಂದು ಡಿಸೀಸ್ ಇದೆ. ಅಬ್ಜೆಕ್ಟಿವ್ ಆಫ್ ಸ್ಟಡಿ ಇಸ್ ಟು ನೋ ಯೂಸೇಜ್ ಆಫ್ 2 ಮೆಡಿಸಿನ್. ಇಲ್ಲಿ 2 ಮೆಡಿಸಿನ್ ಯೂಸ್ ಮಾಡ್ತಾರಂತೆ, ಮೆಡಿಸಿನ್ 1 ಮೆಡಿಸಿನ್ 2 ಆ ಪೇನ್ ರಿಲೀವ್ಗೆ ಅಂತ. ಸೊ ಅದ್ರ ಬಗ್ಗೆ ಒಂದು ಡೀಟೇಲ್ಸ್ ಕೊಟ್ಟಿದ್ದಾರೆ. ಫಾಲೋಯಿಂಗ್ ಇನ್ಫಾರ್ಮೇಷನ್ ಹ್ಯಾಸ್ ಬಿನ್ ಆಬ್ಟೈನ್ಡ್. ಈ 500 ಪೇಷಂಟಲ್ಲಿ 60% ಜನ ಫೀಮೇಲ್ ಇದ್ದಾರಂತೆ. ಅದರ ಅರ್ಥ 300 ಜನ ಫೀಮೇಲ್ ಇದ್ದಾರೆ, 60% ಆಫ್ 500. ಅಂದರೆ ನಮಗೆ ತಿಳ್ಕೊಬೇಕು 200 ಜನ ಮೇಲ್ ಇದ್ದಾರೆ ಅಂತ ಅರ್ಥ. ಈ 60% ಅಂದರೆ 300 ಪೇಷಂಟ್ಸಲ್ಲಿ 45% ಆಫ್ 300 ಪೇಷಂಟ್ಸ್ ಬಂದು ಮೆಡಿಸಿನ್ 1 ಯೂಸ್ ಮಾಡ್ತಾರೆ. ಓಕೆ, ಆ್ಯಂಡ್ ಟೋಟಲ್ ಪರ್ಸೆಂಟೇಜ್ ಅಂದರೆ 50% ಆಫ್ 500 ಮೆಡಿಸಿನ್ 1 ಯೂಸ್ ಮಾಡ್ತಾರೆ. ಇವಾಗ ಅವ್ರು ಕ್ವಶನ್ ಕೇಳಿದ್ರೇನು, ವಾಟ್ ಪರ್ಸೆಂಟೇಜ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ಯೂಸ್ ಮೆಡಿಸಿನ್ 1 ಅಂತ ಕೇಳಿದ್ದಾರೆ. ನಮಗೆ ಗೊತ್ತು ಆಲ್ರೆಡಿ 45% ಆಫ್ 300 ನಮಗೆ ಒಂದು ವ್ಯಾಲ್ಯೂ ಸಿಕ್ಕತ್ತೆ. ಅದು ವಾಟ್ ಪರ್ಸೆಂಟ್ ಆಫ್ 500 ಅಂತ ನಾವು ಕಂಡುಹಿಡಬೇಕು. ಇಲ್ಲಿ ನಿಮಗೆ ಸಿಂಪ್ಲಿಫಿಕೇಶನ್ ಇಲ್ಲಿ ಕ್ಯಾಲ್ಕುಲೇಷನ್ ಇದೆ, ರೈಟ್. ಇದನ್ನು ಮಾಡಿ ಹಾಕಿದ್ದೀನಿ ಆಲ್ರೆಡಿ ಇಲ್ಲಿ. ಯು ಕ್ಯಾನ್ ಚೆಕ್ ದ್ಯಾಟ್. ಕರೆಕ್ಟ್ ಆನ್ಸರ್ ಬಂದ ಏನಾಗುತ್ತೆ, ಇಲ್ಲಿ ಇದನ್ನು ಕೂಡ ಗಮನದಲ್ಲಿ ಇಟ್ಕೋಬೇಕು. ಮೇಲ್ ಫಸ್ಟ್, ಆಮೇಲೆ ಫೀಮೇಲ್ ನೆಕ್ಸ್ಟ್ ಕೇಳಿದ್ದಾರೆ ಪರ್ಸೆಂಟೇಜಲ್ಲಿ. ಅದಕ್ಕೆ 23 ಫಸ್ಟ್ ಬಂದು 27 ಆಮೇಲೆ ಬರುತ್ತೆ. ನಾವು ಗಡಿಬಿಡಿಯಲ್ಲಿ ಏನು ಮಾಡ್ತೀವಿ, ಹುಡುಗಿರ್ದು ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ತೀವಿ, ಈಸಿ ಕೊಟ್ಟಿದ್ದಾರೆ ಅಂತ. 27 ನೋಡಿದ ತಕ್ಷಣ ಇದನ್ನು ಟಿಕ್ ಹಾಕಿ ಬಂದಿದ್ದಾರೆ ಸುಮಾರು ಜನ. ದಟ್ ಈಸ್ ರಾಂಗ್. 23 ಮೇಲ್ ಆ್ಯಂಡ್ 27% ಆಫ್ ಫೀಮೇಲ್. 19ಕ್ಕೆ 1ನೇದು ಕರೆಕ್ಟ್ ಆಗುತ್ತೆ. 20ನೇ ಕ್ವಶನ್ ನೋಡೋದಾದರೆ ಅಗೇನ್ ಬಾರ್ಗ್ರಾಫ್ ಕೊಟ್ಟಿದ್ದಾರೆ. ಇದರಲ್ಲಿ ಏನು ಮಾಡಿದ್ದಾರೆ, ಬಾರ್ಗ್ರಾಫಲ್ಲಿ ಡೌನ್ ಬಾಟಮ್ ಆಫ್ ದ ಬಾರ್ಗ್ರಾಫ್ ಶೇಡೆಡ್ ಪಾರ್ಟ್ ಬಂದು ಪಾಸ್ ಆಗಿರುವಂಥ ಸ್ಟೂಡೆಂಟ್ದು ನಂಬರ್. ಈ ಹೋಲ್ ಬಾರ್ಗ್ರಾಫ್ ಬಂದು ಯಾರು ಎಕ್ಸಾಮ್ ತೊಗೊಂಡಿದ್ದಾರೆ ಅವ್ರ ನಂಬರ್. ಕ್ವಶನ್ ಏನು ಕೇಳಿದ್ದಾರೆ, ಈ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸಿಗೆ ಪಾಸ್ಟ್ ಪರ್ಸೆಂಟೇಜ್ ಎಷ್ಟು ಅಂತ ಕೇಳಿದ್ದಾರೆ. ಏನು ಮಾಡಬೇಕು, ಸಿಂಪಲ್, ಇವನ್ನೆಲ್ಲನೂ ಕೂಡಿಸ್ಬೇಕು, ಅವಾಗ ನಿಮಗೆ ಟೋಟಲ್ ಸಿಕ್ಕತ್ತೆ. ಆ್ಯಂಡ್ ಇವನ್ನು ಕೂಡಿಸ್ಬೇಕು, ನಿಮಗೆ ಪಾಸ್ ಸಿಕ್ಕತ್ತೆ. ಸೊ ದೀಸ್ ಟೋಟಲ್ ಡಿವೈಡೆಡ್ ಬೈ ದಿಸ್ ಮಾಡಿದರೆ ನಿಮಗೆ 60%, 4th ಆಪ್ಷನ್ ಸಿಕ್ಕತ್ತೆ. 20ನೇದಕ್ಕೆ 4ನೇ ಆಪ್ಷನ್ ಸರಿ. 21ನೇ ಕ್ವಶನ್ ನಾವು ನೋಡೋದಾದರೆ ನಿಮಗೆ ಮ್ಯಾಥ್ಸ್ ಫಾಲೋಯಿಂಗ್ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ಕೇಳಿದರೆ ಫಸ್ಟ್ ಆಪ್ಷನ್ ಸರಿಯಾಗುತ್ತೆ. ಸೊ ಈಸಿ ಅಂತಂದರೆ ಇವಾಗ ನಮಗೆ ಬ್ರೌಸರ್ ಅಂತೂ ಈಸಿಯಾಗಿ ಗೊತ್ತಾಗುತ್ತೆ ಎಲ್ಲರಿಗೂ, ಬಾಕಿ ಎಲ್ಲ ಕನ್ಫ್ಯೂಸ್ ಆದ್ರೂ. ಬ್ರೌಸರ್ ಇಸ್ ಆ್ಯನ್ ಅಪ್ಲಿಕೇಶನ್ ಫಾರ್ ಆಕ್ಸೆಸಿಂಗ್ ವೆಬ್ಸೈಟ್. D3 ಎಲ್ಲಿದೆ ಚೆಕ್ ಮಾಡಿ. ಇರೋದು ಒಂದೇ ಆಪ್ಷನ್, ಅದನ್ನ ಟಿಕ್ ಹಾಕಿ. ಉಳಿದಿದೆ ಏನಾದರೂ ಲೈಕ್ ಯು ಲೀವ್ ಇಟ್. ಸೊ ಫಸ್ಟ್ ಆಪ್ಷನ್ ಸರಿಯಾಗುತ್ತೆ 29ಕ್ಕೆ. 21ನೇದಕ್ಕೆ 22ನೇ ಕ್ವಶನ್ ಬಂದು ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಅಬೌಟ್ CC ಆ್ಯಂಡ್ BCC. CC ಅಂದರೆ ಕಾರ್ಬನ್ ಕಾಪಿ ಅಂತಂತ, BCC ಅಂದರೆ ಬ್ಲ್ಯಾಕ್ ಕಾರ್ಬನ್ ಕಾಪಿ ಅಂತ ಅರ್ಥ. ಸೊ ಇದರಲ್ಲಿ ಕೊಟ್ಟಿರೋ ಸ್ಟೇಟ್ಮೆಂಟಲ್ಲಿ 3rd ಆಪ್ಷನ್ 2 and 4 ಆರ್ ಟ್ರೂ. ಓಕೆ, ಸೊ 1 ಮತ್ತು 3 ಏನಕ್ಕೆ ರಾಂಗ್ ಅಂತಂದರೆ BCC ರಿಸಿಪಿಯೆಂಟ್ ಕೆನಾಟ್ ರಿಪ್ಲೈ ಅಂತ ಕೇಳಿದ್ದಾರೆ. ಇಲ್ಲಿ ಕೆನಾಟ್ ಅಲ್ಲ, ದೇ ಕ್ಯಾನ್ ರಿಪ್ಲೈ. ಅದಕ್ಕೆ ನಮಗೆ 1 ಎಲ್ಲೆಲ್ಲಿದೆ ಅದನ್ನ ಸ್ಕ್ರ್ಯಾಚ್ ಮಾಡಿಬಿಡಿ. ಉಳಿದಿರೋ 2 ಆಪ್ಷನಲ್ಲಿ 3ಯಲ್ಲಿ BCC ಈಸ್ ಯೂಸ್ ಫಾರ್ ಕ್ಯಾಶುವಲ್ ಇಮೇಲ್ಸ್ ಅಂತ ಇದೆ. ಇಟ್ ಈಸ್ ನಾಟ್ ಫಾರ್ ಕ್ಯಾಶುವಲ್ ಇಮೇಲ್ಸ್. ನಿಮಗೆ ಬೇರೆಯವರು ಯಾರು BCCಯಲ್ಲಿ ನೇಮ್ ಹಾಕಿರ್ತೀವಲ್ಲ ಆ ಲಿಸ್ಟ್ ಯಾರಿಗೂ ನೋಡೋಕ್ಕಾಗಲ್ಲ. ಇಟ್ ಈಸ್ ಕಾನ್ಫಿಡೆನ್ಷಿಯಲ್. ಅದಕ್ಕೇ 3rd ಆಪ್ಷನ್ 2 and 4 ಆರ್ ಟ್ರೂ ಆಗುತ್ತೆ 22nd ಕ್ವಶನ್ನಿಗೆ. 23ನೇ ಕ್ವಶನ್ ನೋಡೋದಾದರೆ ಸ್ಟೇಟ್ಮೆಂಟ್ ಬಂದು ಹೇಳುತ್ತೆ ಹೈಪರ್ ಟೆಕ್ಸ್ಟ್ ಇಸ್ ಅ ಟೆಕ್ಸ್ಟ್ ದ್ಯಾಟ್ ಕಂಟೇನ್ಸ್ ಲಿಂಕ್ಸ್ ಟು ಅದರ್ ಟೆಕ್ಸ್ಟ್ ಅಂತೆ. ಕರೆಕ್ಟ್. ಹೈಪರ್ ಟೆಕ್ಸ್ಟ್ ಇಸ್
ಟೆಕ್ಸ್ಟ್ ದ್ಯಾಟ್ ಕಂಟೇನ್ಸ್ ಲಿಂಕ್ ಟು ಅದರ್ ಟೆಕ್ಸ್ಟ್. ಸ್ಟೇಟ್ಮೆಂಟ್ ಒಂದು ಸರಿಯಾಗಿದೆ. ಸ್ಟೇಟ್ಮೆಂಟ್ ನೋಡಿದರೆ WWW ವರ್ಲ್ಡ್ ವೈಡ್ ವೆಬ್ ಅಂತ ನಾವೇನು ಕರಿತೀವಿ ಈಸ್ ಬೇಸ್ಡ್ ಆನ್ ಹೈಪರ್ ಟೆಕ್ಸ್ಟ್ ವಿಚ್ ಅಲೌಸ್ ಯೂಸರ್ಸ್ ಟು ನ್ಯಾವಿಗೇಟ್ ಬಿಟ್ವೀನ್ ವೆಬ್ ಪೇಜಸ್ ಬೈ ಕ್ಲಿಕ್ಕಿಂಗ್ ಆನ್ ಹೈಪರ್ ಲಿಂಕ್ಸ್ ಅಂತ ಇದೆ. ಈ ಸ್ಟೇಟ್ಮೆಂಟ್ ಕೂಡ ಸರಿಯಾಗಿದೆ. ಅದಕ್ಕೆ ನಾವು ಮೂರನೇ ಆಪ್ಷನ್ ಬೋತ್ ಸ್ಟೇಟ್ಮೆಂಟ್ 1 ಆ್ಯಂಡ್ ಸ್ಟೇಟ್ಮೆಂಟ್ 2 ಆರ್ ಕರೆಕ್ಟ್ ಅಂತ ಹೇಳ್ತೀವಿ. 24ನೇ ನೋಡೋದಾದರೆ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಬೆಸ್ಟ್ ಯೂಸ್ ಆಫ್ ICT ಇನ್ಫಾರ್ಮೇಷನ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಟು ಇಂಪ್ರೂವ್ ಸ್ಟೂಡೆಂಟ್ ಲರ್ನಿಂಗ್ ಅಂತ ಕೇಳಿದ್ದಾರೆ. ಸ್ಟೂಡೆಂಟ್ ಲರ್ನಿಂಗಿಗೆ ಥರ್ಡ್ ಆಪ್ಷನ್ ಸರಿಯಾಗುತ್ತೆ. ಏನಕ್ಕಂತಂದರೆ ICT ಯೂಸ್ ಮಾಡಿ ಯಾವ ಡಿಫ್ರೆಂಟ್ ಸ್ಟೂಡೆಂಟಿಗೆ ಅವ್ರ ಲರ್ನಿಂಗ್ ಎಬಿಲಿಟಿ ಬೇಸ್ಡ್ ಆಗಿ ನಾವು ಲರ್ನ್ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೋದು ಆ್ಯಪ್ಸ್ ಯೂಸ್ ಮಾಡಿ. ಅದಕ್ಕೆ ದಿಸ್ ಈಸ್ ದ ಬೆಸ್ಟ್ ಯೂಸ್ ಆಫ್ ICT ಟು ಇಂಪ್ರೂವ್ ಸ್ಟೂಡೆಂಟ್ ಲರ್ನಿಂಗ್. ಅದಕ್ಕೆ ಥರ್ಡ್ ಆಪ್ಷನ್ ಸರಿಯಾಗುತ್ತೆ. 25ನೇದು ವಿಚ್ ಫೀಚರ್ ಆಫ್ ಗೂಗಲ್ ಫಾರ್ಮ್ಸ್ ಮೇಕ್ ಇಟ್ ಸೂಟಬಲ್ ಫಾರ್ ಸರ್ವೇಸ್. ಸರ್ವೇಸಲ್ಲಿ ಗೂಗಲ್ ಫಾರ್ಮ್ ಜಾಸ್ತಿ ನೀವು ನೋಡಿರ್ಬೋದು, ನಿಮಗೆ ವಾಟ್ಸಪ್ಪಲ್ಲಿ ಬರ್ತಾ ಇರುತ್ತೆ ಫಾರ್ಮ್ ಫಿಲ್ ಮಾಡಿ ಅಂತ ಎಲ್ಲ. ಸೊ ಏನಕ್ಕೆ ಗೂಗಲ್ ಫಾರ್ಮ್ಸ್ ಅಷ್ಟು ಯೂಸ್ ಮಾಡ್ತಾರೆ ಅಂದರೆ ಅದರಲ್ಲಿ ಕ್ವೆಶನ್ ಸೆಲೆಕ್ಟ್ ಮಾಡಬೇಕಾದ್ರೆ ನ್ಯೂಮರಸ್ ಚಾಯ್ಸ್ ಇದೆ. ನಿಮಗೆ ಒಂದು ಮಲ್ಟಿಪಲ್ ಚಾಯ್ಸ್ ಸೆಲೆಕ್ಟ್ ಮಾಡ್ಬೋದು, ಎಸ್ ನೋ ಕ್ವೆಶನ್ ಸೆಲೆಕ್ಟ್ ಮಾಡ್ಬೋದು, ಚೆಕ್ ಬಾಕ್ಸಸ್ ಅಂದರೆ ಟಿಕ್ ಹಾಕೋದನ್ನು ಸೆಲೆಕ್ಟ್ ಮಾಡ್ಬೋದು, ಡಿಸ್ಕ್ರಿಪ್ಟಿವ್, ಲಾಂಗ್ ಪ್ಯಾರಾಗ್ರಾಫ್, ಶಾರ್ಟ್ ಪ್ಯಾರಾಗ್ರಾಫ್, ಈ ಥರ ಸುಮಾರು ಆಪ್ಷನ್ಸ್ ಇರೋದ್ರಿಂದ ಇಟ್ ಸಪೋರ್ಟ್ಸ್ ಆಲ್ ದೀಸ್ ಕ್ವೆಶನ್ಸ್. ಅದಕ್ಕೇ ಯೂಸ್ ಮಾಡ್ತೀವಿ. ಸೆಕೆಂಡ್ ಆಪ್ಷನ್ ಸರಿಯಾಗುತ್ತೆ 25ನೇ ಕ್ವಶನಿಗೆ. 26ನೇ ಕ್ವಶನಿಗೆ ಆಸ್ ಪರ್ ದ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ 2016 ಗ್ಲಾಸ್ವೇರ್ ಆ್ಯಂಡ್ ಮೆಟಾಲಿಕ್ ಬಾಡಿ ಅಂದರೆ ಗಾಜು ಮತ್ತು ಮೆಟಲ್ ಐಟಮ್ಸ್ನ ಯಾವುದ್ರಲ್ಲಿ ಕಲೆಕ್ಟ್ ಮಾಡಬೇಕು ಅಂತ ಕೇಳಿದ್ದಾರೆ. ಇಲ್ಲಿ ನಮಗೆ ಗೊತ್ತಿದೆ ಗಾಜು, ಮೆಟಲ್ ಇವೆಲ್ಲ ಏನಾಗುತ್ತೆ ಶಾರ್ಪ್ ಆಬ್ಜೆಕ್ಟ್ಸ್ ಅಲ್ವಾ. ಸೊ ಶಾರ್ಪ್ ಆಬ್ಜೆಕ್ಟ್ಸಿಗೆ ಇಲ್ಲಿ ನಿಮಗೆ ಹಿಂಟ್ ಕೊಟ್ಟೇ ಬಿಟ್ಟಿದ್ದಾರೆ. ಪಂಕ್ಚರ್ ಪ್ರೂಫ್, ಲೀಕ್ ಪ್ರೂಫ್, ಟ್ಯಾಂಪರ್ ಪ್ರೂಫ್ ವೈಟ್ ಕಂಟೈನರಲ್ಲಿ ಹಾಕಬೇಕು. ಇಲ್ಲಾಂದರೆ ಏನಾಗುತ್ತೆ ಗಾಜು ಮೆಟಲಿಂದ ಅದು ಚುಚ್ಚಿ ಇದಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೇ ಅದು ಲೀಕ್ ಆಗಬಾರ್ದು, ಪಂಕ್ಚರ್ ಪ್ರೂಫ್ ಇರಬೇಕು, ಟ್ಯಾಂಪರ್ ಪ್ರೂಫ್ ಇರಬೇಕು ಕಂಟೈನರ್ಸ್ ಅಂತ. ಸೊ ಇದು ಒಂದು ಹಿಂಟ್. ಥರ್ಡ್ ಆಪ್ಷನ್ ಸರಿಯಾಗುತ್ತೆ 26ಕ್ಕೆ. 27ನೇ ಕ್ವಶನ್ ನೋಡೋದಾದರೆ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇದ್ರ ಬಗ್ಗೆ ಕೊಟ್ಟಿದ್ದಾರೆ. ಫಸ್ಟ್ ಆಪ್ಷನಲ್ಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಪಾಸ್ಡ್ ಬೈ ಪಾರ್ಲಿಮೆಂಟ್ ಇನ್ 2005. ಹೌದು, 2005ರಲ್ಲೇ ಪಾಸ್ ಆಗಿದ್ದು, ಇದು ಕರೆಕ್ಟ್ ಆಗಿದೆ. ಯೂನಿಯನ್ ಹೋಮ್ ಮಿನಿಸ್ಟರ್ ಆ್ಯಕ್ಟ್ಸ್ ಆಸ್ ಚೇರ್ಪರ್ಸನ್ ಆಫ್ NDMA ಅಂತ ಕೇಳಿದ್ದಾರೆ. ಇಟ್ ಈಸ್ ರಾಂಗ್. ಈ ಪ್ರೈಮ್ ಮಿನಿಸ್ಟರ್ ಅವರು ಎಕ್ಸ್ ಅಫಿಷಿಯೋ ಚೇರ್ಮನ್ ಇರ್ತಾರೆ. ಇದರ ಅರ್ಥ ಏನು, ಯಾರು ಪ್ರೈಮ್ ಮಿನಿಸ್ಟರ್ ಆಗಿ ಬರ್ತಾರೆ ಅವ್ರು ಆಟೋಮೆಟಿಕಲಿ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿದು ಚೇರ್ಪರ್ಸನ್ ಆಗ್ತಾರೆ ಬೈ ಡಿಫಾಲ್ಟ್. ಸೊ ಅದಕ್ಕೆ ನಾವು ಎಕ್ಸ್ ಅಫಿಷಿಯೋ ಚೇರ್ಮನ್ ಅಂತೀವಿ. ಇಟ್ ಈಸ್ ಪ್ರೈಮ್ ಮಿನಿಸ್ಟರ್, ನಾಟ್ ಹೋಮ್ ಮಿನಿಸ್ಟರ್. ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಸೊ BLL ಇದೆ, ಅದನ್ನ ಸ್ಕ್ರ್ಯಾಚ್ ಮಾಡಿದರೆ ನೀವು ಉಳಿಯೋದು ಒಂದೇ ಆಪ್ಷನ್, ಸೆಕೆಂಡ್ ಆಪ್ಷನ್ ಸರಿ. ಬಾಕಿ ಸ್ಟೇಟ್ಮೆಂಟ್ ಕೂಡ ಸರಿಯಾಗಿದೆ. ಟೈಮ್ ಇದ್ದರೆ ಓದ್ಬೋದು, ಇಲ್ಲ ಅಂದರೆ ಈ ಥರ ಎಲಿಮಿನೇಷನ್ ಯೂಸ್ ಮಾಡಿ ಯು ಕ್ಯಾನ್ ಆನ್ಸರ್. ಸೆಕೆಂಡ್ ಆಪ್ಷನ್ ಸರಿಯಾಗುತ್ತೆ. 28ನೇದು ಅಕಾರ್ಡಿಂಗ್ ಟು ದ ಯುನೈಟೆಡ್ ನೇಷನ್ಸ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ 10 ಈಸ್ ರಿಲೇಟೆಡ್ ಟು, ಇಟ್ ಈಸ್ ರಿಲೇಟೆಡ್ ಟು ಸೆಕೆಂಡ್ ಆಪ್ಷನ್ ರೆಡ್ಯೂಸ್ಡ್ ಇನ್ಇಕ್ವಾಲಿಟೀಸ್ ಆಗುತ್ತೆ. 29ನೇದು ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಲೇಟೆಡ್ ಟು ಅರ್ತ್ ಅವರ್ ಬಗ್ಗೆ ನಾವು ನೋಡೋದಾದರೆ ಈ ನಾರ್ತ್ ಈಸ್ಟರ್ನ್ ಪಾರ್ಟ್ ಆಫ್ ಇಂಡಿಯಾಲಿ ಇದನ್ನು ಫಾಲೋ ಮಾಡ್ತಾರೆ. ಸೊ ಅಂದರೆ ನಮ್ಮ ಕಂಟ್ರಿಯಲ್ಲಿ ಎಕ್ಸಾಂಪಲ್, ಬೇರೆ ಕಂಟ್ರಿಯಲ್ಲಿ ದೇ ಯೂಸ್ ಇಟ್. ಇಟ್ ಈಸ್ ಕ್ಲೈಮೇಟ್ ಚೇಂಜ್ ಆ್ಯಂಡ್ ಎನ್ವಿರಾನ್ಮೆಂಟ್ ಕನ್ಸರ್ವೇಷನ್ ರಿಲೇಟೆಡ್ ಅವೇರ್ನೆಸ್ ಪ್ರೋಗ್ರಾಮ್ ಆರ್ ಮೂಮೆಂಟ್ ಅಂತ ಇದೆ. ಇಟ್ ಈಸ್ ಕರೆಕ್ಟ್. ಲಾಂಚ್ಡ್ ಬೈ ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ ಅಂತ ಇದೆ. ರಾಂಗ್. ಇಟ್ ಈಸ್ ಲಾಂಚ್ಡ್ ಬೈ ಯಾರು, ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್. ಓಕೆ, ಸೊ ಅದಕ್ಕೆ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ನೆಕ್ಸ್ಟ್ ಲಾಂಚ್ಡ್ ಇನ್ 2007 ಇನ್ ಆಸ್ಟ್ರೇಲಿಯಾ. ಹೌದು, ಸಿಡ್ನಿಯಲ್ಲೇ ಫಸ್ಟ್ ಬಾರಿ ಲಾಂಚ್ ಆಗಿದ್ದು, ವಿಚ್ ಇಸ್ ಇನ್ ಆಸ್ಟ್ರೇಲಿಯಾ. ಸೊ ಇದು ಕರೆಕ್ಟ್ ಆಗುತ್ತೆ. ವಾಲಂಟರಿ ಸ್ವಿಚ್ ಆಫ್ ನಾನ್ ಎಸೆನ್ಷಿಯಲ್ ಲೈಟ್ಸ್ ಫಾರ್ 1 hour ಇಸ್ ಪಾರ್ಟ್ ಆಫ್ ದಿಸ್ ಮೂಮೆಂಟ್. ಇದು ಕೂಡ ಸರಿಯಾಗಿದೆ. ಸೊ ಇಲ್ಲಿ ಓನ್ಲಿ 3 ಸ್ಟೇಟ್ಮೆಂಟ್ಸ್ ಸರಿಯಾಗಿದೆ. ಅದಕ್ಕೆ ಸೆಕೆಂಡ್ ಆಪ್ಷನ್ ಕರೆಕ್ಟ್ ಆಗುತ್ತೆ 29ಕ್ಕೆ. 30ನೇ ನಾವು ನೋಡೋದಾದರೆ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್. ಓಕೆ, ಈ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ, ಇದ್ರ ಬಗ್ಗೆ ಇದು ಪಯನಿಯರ್ ಬಂದು ಇಂಡಿಯಾನೇ. ಸೊ ಅದಕ್ಕೆ ಇದು ವೆರಿ ಇಂಪಾರ್ಟೆಂಟ್. ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಲ್ಲೂ ಇದ್ರ ಬಗ್ಗೆ ಕೇಳ್ತಾರೆ ಯೂಶಲಿ. ಸೊ ISA ಇಸ್ ಗ್ಲೋಬಲ್ ಇಂಟರ್ ಗವರ್ಮೆಂಟಲ್ ಆರ್ಗನೈಸೇಷನ್ ಡೆಡಿಕೇಟೆಡ್ ಟು ಅಡ್ವಾನ್ಸಿಂಗ್ ಸೋಲಾರ್ ಪವರ್ ಅಡಾಪ್ಷನ್ ಫಾರ್ ಕಾರ್ಬನ್ ನ್ಯೂಟ್ರಲ್ ಫ್ಯೂಚರ್ ಅಂತ ಇದೆ. ಕರೆಕ್ಟ್. ದಿಸ್ ಸ್ಟೇಟ್ಮೆಂಟ್ ಇಸ್ ಟ್ರೂ. ಕೊಲಾಬರೇಟಿವ್ ಇನಿಷಿಯೇಟಿವ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಜರ್ಮನಿ ಅಂತ ಇದೆ. ರಾಂಗ್. ಇಂಡಿಯಾ ಮತ್ತು ಫ್ರಾನ್ಸ್ ಸೇರಿ ಈ ಇನಿಷಿಯೇಟಿವ್ನ ಸ್ಟಾರ್ಟ್ ಮಾಡಿರೋದು. ಸೊ ಅದಕ್ಕೆ ಸ್ಟೇಟ್ಮೆಂಟ್ B ತಪ್ಪಾಗುತ್ತೆ. BLL ಇದೆ, ಅದನ್ನ ಸ್ಕ್ರ್ಯಾಚ್ ಮಾಡಿದರೆ ನಿಮಗೆ ಉಳಿಯೋದು ಫೋರ್ತ್ ಆಪ್ಷನ್ ಒಂದೇ, A ಓನ್ಲಿ. ಉಳ್ಕಿದ್ದನ್ನು ನೀವು ನೋಡಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೂ ಇಲ್ಲ. ಆ್ಯಂಡ್ ಈ ಹೆಡ್ ಕ್ವಾರ್ಟರ್ಸ್ ISA ಬಂದು ಇಂಡಿಯಾ ಅಲ್ಲೇ ಇದೆ. ಐ ಥಿಂಕ್ ಹರಿಯಾಣಲ್ಲಿ ಗುರುಗ್ರಾಮ್ ಅಂತ ಇದೆ, ಅಲ್ಲೇ ಇದೆ. ಇಟ್ ಈಸ್ ಇನ್ ಇಂಡಿಯಾ. ಓಕೆ, ಹೆಡ್ ಕ್ವಾರ್ಟರ್ ಈಸ್ ಇನ್ ಇಂಡಿಯಾ. ಸೊ ದಿಸ್ ಇಸ್ ಆಲ್ಸೋ ರಾಂಗ್.
ಮೂವತ್ತನೇದಕ್ಕೆ ನಾಲ್ಕನೇದು ಸರಿ ಆಗುತ್ತೆ. 31ನೇ ಕ್ವಶನ್ ನೋಡಿದರೆ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಫೀಚರ್ ಆಫ್ ಬುದ್ಧಿಸ್ಟ್ ಎಜುಕೇಷನ್ ಅಂತ ಇದೆ. ಸೊ ನಾಟ್ ಅಂದರೆ ಫಿಸಿಕಲ್ ಪನಿಷ್ಮೆಂಟ್, ಬಿಕಾಸ್ ಬುದ್ಧಿಸಮ್ ಜೈನಿಸಮ್ ಎರಡೂ ಮೇನ್ ಅಪ್ಹೋಲ್ಡ್ ಮಾಡೋದೇನಂತಂದರೆ ನಾನ್ ವೈಲೆನ್ಸ್. ಅಲ್ಲಿ ಪನಿಷ್ಮೆಂಟ್ ಅಂದರೆ ವೈಲೆಂಟ್ ಮೆಥಡ್ಸ್ ಆಗುತ್ತೆ ಅಲ್ವಾ, ಅದು ಯೂಶ್ವಲಿ ಅವ್ರು ಯೂಸ್ ಮಾಡಲ್ಲ. ದೇ ಫೋಕಸ್ ಆನ್ ನಾನ್ ವೈಲೆನ್ಸ್. ಸೊ ಅದಕ್ಕೇ ಇಲ್ಲಿ ನಾಟ್ ಫೀಚರ್ ಅಂತ ಕೇಳಿದ್ದಕ್ಕೆ ಸೆಕೆಂಡ್ ಆಪ್ಷನ್ ಸರಿಯಾಗುತ್ತೆ. 32ನೇ ಕ್ವಶನ್ ಅಗೇನ್ ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ, ಯಾವ ಕಮಿಷನ್ ಯಾವ ಇಯರಲ್ಲಿ ಅಂತ. ಫೋರ್ತ್ ಆಪ್ಷನ್ ಸರಿಯಾಗುತ್ತೆ. A3 B1 C2 D4. 33ನೇ ಕ್ವಶನ್ ನೋಡೋದಾದರೆ ಅಲ್ಲಿ ಮ್ಯಾಚ್ ದ ಫಾಲೋಯಿಂಗಲ್ಲಿ ಅಗೇನ್ ಇಲ್ಲಿ ಡಿಸ್ಕ್ರಿಪೆನ್ಸಿ ಇದೆ, ಅಂದರೆ ಎರರ್ ಇದೆ ನನ್ನ ಕೇಳಿದರೆ. ಇದನ್ನು ಕೂಡ ನೀವು ಅಬ್ಜೆಕ್ಷನ್ ರೇಸ್ ಮಾಡಬೇಕಾದ್ರೆ ಕ್ವಶನ್ ರೇಸ್ ಮಾಡಿ, ಬಿಕಾಸ್ ಇಲ್ಲಿ ಬಿ ಏನಿದೆ ಇದು ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ಗೆ ಫೋರ್ತ್ ಇದು ಕರೆಕ್ಟ್ ಆಗುತ್ತೆ. ಓಕೆ, ಮ್ಯಾಚ್ ಮಾಡಿದರೆ ನೀವು ಇಲ್ಲಿ ನೋಡೋದಾದರೆ B4 ಅಂತ ಇರೋದು ಇದೊಂದೇ ಆಪ್ಷನ್ನು, ರೈಟ್. ಬಟ್ ಇದರಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಂದರೆ ಡಿ ಬಂದು 1 ಬರಬೇಕು, ಈ ಡಿಗೆ 1 ಕೊಟ್ಟಿಲ್ಲ ಇವರು. ನಾವು D1 ಇರೋದನ್ನು ನಾವು ನೋಡಿದರೆ ಒಂದೇ ಆಪ್ಷನ್ ಮಾತ್ರ ಇದೆ, ಬಟ್ ಬಿಗೆ ಸರಿಯಾಗಿಲ್ಲ. ಸೊ ಇವೆರಡರಲ್ಲಿ ಯಾವ ಆಪ್ಷನ್ ಆಗಿದ್ರೂ ಗ್ರೇ ಸಿಗುವಂಥ ಚಾನ್ಸ್ ಇದೆ ಅಬ್ಜೆಕ್ಷನ್ ರೇಸ್ ಮಾಡಿದರೆ. 33rd ಕ್ವಶನಿಗೆ ನೆಕ್ಸ್ಟ್ 34th ದ ಬೋರ್ಡ್ ವಿಚ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಅಸೆಸಿಂಗ್ ಆ್ಯಂಡ್ ಅಕ್ರೆಡಿಟಿಂಗ್ ಟೆಕ್ನಿಕಲ್ ಪ್ರೋಗ್ರಾಮ್ಸ್ ಟು ಎನ್ಶೋರ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ ಈಸ್ ಅಂದರೆ NBA. ಓಕೆ, ನ್ಯಾಷನಲ್ ಬ್ಯೂರೋ ಆಫ್ ಅಕ್ರೆಡಿಷನ್, NBA ಈಸ್ ಕರೆಕ್ಟ್ ಆನ್ಸರ್ ಫಾರ್ ಟೆಕ್ನಿಕಲ್ ಪ್ರೋಗ್ರಾಮ್. 35ನೇ ಕ್ವಶನ್ ನಾವು ನೋಡೋದಾದರೆ ಕೀ ಆಸ್ಪೆಕ್ಟ್ಸ್ ಆಫ್ ವ್ಯಾಲ್ಯೂ ಎಜುಕೇಷನ್ ಅಂತ ಇದೆ, ರೈಟ್. ಸೊ ಇಲ್ಲಿ ನೋಡ್ಬೋದು ನೀವು ಮೌಲ್ಯಯುತ ಶಿಕ್ಷಣದ ಪ್ರಮುಖ ಅಂಶಗಳು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಮಗೆ ವ್ಯಾಲ್ಯೂ ಎಡಿಷನ್ ಆಗಬೇಕು, ಆ ಥರದ್ದು ಪಾಯಿಂಟ್ಸ್ ಎಲ್ಲಿದೆ ನೋಡೋಣ. ಇಲ್ಲಿ ACE ಕರೆಕ್ಟ್ ಆಗುತ್ತೆ. ಎ ಎಲ್ಲಿದೆ ಕ್ಯಾರೆಕ್ಟರ್ ಬಿಲ್ಡಿಂಗ್ ಅಂದರೆ ವ್ಯಾಲ್ಯೂ ಎಡಿಷನ್ ಹೌದು. ಸಿ ಅಂದರೆ ಎಥಿಕಲ್ ಡಿಸಿಷನ್ ಮೇಕಿಂಗ್ ಕರೆಕ್ಟ್, ಎಥಿಕ್ಸ್ ಬಗ್ಗೆ. ಇ ಅಂದರೆ ಪೇಟ್ರಿಯಾಟಿಸಮ್ ಆ್ಯಂಡ್ ಗ್ಲೋಬಲ್ ಸಿಟಿಜನ್ಶಿಪ್, ಇದು ಕೂಡ ಕರೆಕ್ಟ್. ಕಾಗ್ನಿಟಿವ್ ಡೆವಲಪ್ಮೆಂಟ್ ಮತ್ತು ಸೈಕೋಮೋಟರ್ ಡೆವಲಪ್ಮೆಂಟ್, ನಾಲೆಜ್ ಡೆವಲಪ್ಮೆಂಟ್ ಅಥವಾ ಎನ್ಹ್ಯಾನ್ಸ್ಮೆಂಟ್ ಅದ್ರ ಮೇಲೆ ಫೋಕಸ್ ಮಾಡುತ್ತೆ, ವ್ಯಾಲ್ಯೂ ಎಜುಕೇಷನ್ ಅಂಡರಲ್ಲಿ ಬರಲ್ಲ. ಅದಕ್ಕೆ 35ಗೆ ಫಸ್ಟ್ ಆಪ್ಷನ್ ACE ಕರೆಕ್ಟ್ ಆಗುತ್ತೆ. 36ನೇದಕ್ಕೆ ನಾವು ಅಗೇನ್ ಇದು ನಾನು ಆಲ್ರೆಡಿ ಹೇಳಿದ್ದೀನಿ, ಕೈನೆಸ್ಥೆಟಿಕ್ ಲರ್ನರ್ಸ್ ಅಂದರೆ ಏನು, ವಿಜುವಲ್ ಲರ್ನರ್ಸ್ ಅಂದರೆ ಏನು ಅಂತ. ಇಲ್ಲಿ ಪಿಯರ್ ಟ್ಯೂಟರಿಂಗ್ ಒಂದು ಹೊಸದಿದೆ. ಸಿಗೆ ಏನಾಗುತ್ತೆ ಇಲ್ಲಿ ಫೋರ್ತ್ ನೋಡಿದರೆ ಸ್ಟೂಡೆಂಟ್ ಲರ್ನ್ ಫ್ರಮ್ ಈಚ್ ಅದರ್, ಅಂದರೆ ನೀವು ಕ್ಲಾಸಲ್ಲಿ ಇವಾಗ ಯಾರಾದರೂ ಒಂದು ಸ್ಟೂಡೆಂಟ್ ಟೀಚರ್ ಹೇಳಿರೋಕ್ಕಿಂತ ಯಾರೋ ಒಂದು ಫ್ರೆಂಡ್ ನಿಮಗೆ ಟೀಚ್ ಮಾಡಿದರೆ ಚೆನ್ನಾಗಿ ಅರ್ಥ ಆಗ್ತಿರುತ್ತೆ, ರೈಟ್. ಸೊ ಅದಕ್ಕೆ ನಾವು ಪಿಯರ್ ಟ್ಯೂಟರಿಂಗ್ ಅಂತ ಕರಿತೀವಿ. ಸಿಗೆ 4, C4 ಎಲ್ಲಿದೆ ಚೆಕ್ ಮಾಡಿ, ಇರೋದು ಒಂದು ಆಪ್ಷನ್, ಫೋರ್ತ್ ಆಪ್ಷನ್, ಟಿಕ್ ಹಾಕಿ ಬನ್ನಿ ಅಷ್ಟೇ. ಸೊ ಬಾಕಿ ಎಲ್ಲ ಕೂಡ A2 B1 C4 D3 ಕರೆಕ್ಟ್ ಮ್ಯಾಚಲ್ಲಿ ಇದೆ. 37ನೇ ಕ್ವಶನ್ ಬೆನಿಫಿಟ್ ಆಫ್ ಯೂಸಿಂಗ್ ಪ್ರಾಜೆಕ್ಟ್ ಬೇಸ್ ಅಸೆಸ್ಮೆಂಟ್. ಈ ಪ್ರಾಜೆಕ್ಟ್ ಬೇಸ್ ಅಸೆಸ್ಮೆಂಟ್ ಯೂಸ್ ಮಾಡೋ ಬೆನಿಫಿಟ್ ಏನಂತಂದರೆ ಸೆಕೆಂಡ್ ಆಪ್ಷನ್, ಇಟ್ ಎನ್ಹ್ಯಾನ್ಸಸ್ ಕ್ರಿಟಿಕಲ್ ಥಿಂಕಿಂಗ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್. ಸ್ಟೂಡೆಂಟ್ಸಲ್ಲಿ ಈ ಕ್ರಿಟಿಕಲ್ ಥಿಂಕಿಂಗ್ ಮತ್ತು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ನ ಡೆವಲಪ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಪ್ರಾಜೆಕ್ಟ್ ಬೇಸ್ ಅಸೈನ್ಮೆಂಟ್. 38ನೇದು ನಾವು ನೋಡೋದಾದರೆ ಫ್ಲಿಪ್ಡ್ ಕ್ಲಾಸ್ ರೂಮ್ ಟಿಪಿಕಲಿ ಇನ್ವಾಲ್ವ್ಸ್. ಫ್ಲಿಪ್ಡ್ ಕ್ಲಾಸ್ ರೂಮಲ್ಲಿ ಏನು ಮಾಡ್ತಾರೆ, ಒಂದು ರೆಕಾರ್ಡೆಡ್ ಇನ್ಸ್ಟ್ರಕ್ಷನ್ ವಿಡಿಯೋ ಇರುತ್ತೆ, ಒಂದೇನೋ ಒಂದು ಟಾಪಿಕ್ ತೊಗೊತಾರೆ, ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡಿ ವಿಡಿಯೋ ರೆಕಾರ್ಡೆಡ್ ಇರುತ್ತೆ, ಅದನ್ನು ಮಕ್ಕಳು ಮನೇಲಿ ನೋಡ್ಕೊಂಬರ್ತಾರೆ. ಕ್ಲಾಸಲ್ಲಿ ಬಂದು ಏನು ಮಾಡ್ತಾರೆ, ಅದ್ರ ಮೇಲೆ ಡಿಸ್ಕಷನ್ಸ್ ಮಾಡ್ತಾರೆ, ಪ್ರಾಕ್ಟೀಸ್ ಮಾಡೋದು ಅದ್ರ ಬಗ್ಗೆ ಡಿಸ್ಕಷನ್ಸ್, ಡಿಬೇಟ್ಸ್, ಓಕೆ, ಆ್ಯಕ್ಟಿವಿಟಿ ಮಾಡೋದಾಗಿರಲಿ ಮಾಡ್ತಾರೆ. ಇದಕ್ಕೆ ನಾವೇನಂತೀವಿ ಫ್ಲಿಪ್ಡ್ ಕ್ಲಾಸ್ ರೂಮ್ ಅಂತೀವಿ. ಮುಂಚೆ ಹಳೆ ಟ್ರೆಡಿಷ್ನಲ್ ವೇಯಲ್ಲಿ ಏನಾಗಿರ್ತಿತ್ತು, ಟೀಚರು ಕ್ಲಾಸಲ್ಲೇ ಎಕ್ಸ್ಪ್ಲೇನ್ ಮಾಡಿ ಬಾಕಿ ಎಲ್ಲ ಆ್ಯಕ್ಟಿವಿಟಿ ಮನೇಲಿ ಮಾಡೋಕ್ಕೆ ಕೊಡ್ತಿದ್ರು. ಬಟ್ ಇಲ್ಲಿ ಇಟ್ ಈಸ್ ಉಲ್ಟಾ, ದ್ಯಾಟ್ ಈಸ್ ವೈ ಫ್ಲಿಪ್ಡ್ ಕ್ಲಾಸ್ ರೂಮ್ ಅಂತ. 38ಗೆ ಫಸ್ಟ್ ಆಪ್ಷನ್ ಸರಿಯಾಗುತ್ತೆ. 39ನೇದು ರೈಟ್ಲಿ ಸೀಕ್ವೆನ್ಸ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟಿಂಗ್ CBTಯಲ್ಲಿ ಅಂತ ಕೇಳಿದರೆ 39ಗೆ ಸೆಕೆಂಡ್ ಆಪ್ಷನ್ ಸರಿಯಾಗುತ್ತೆ. ಫಸ್ಟ್ ಡಿಫೈನ್ ಟೆಸ್ಟ್ ಆಬ್ಜೆಕ್ಟಿವ್ಸ್, ದೆನ್ ಕ್ರಿಯೇಟ್ ಕ್ವೆಶನ್ಸ್, ದೆನ್ ಡಿಸೈನ್ ಟೆಸ್ಟ್ ಫಾರ್ಮೆಟ್, ಲಾಸ್ಟ್ಲಿ ಚೂಸ್ ದ ಪ್ಲಾಟ್ಫಾರ್ಮ್ ಆರ್ ಟೆಕ್ನಾಲಜಿ. ಎರಡನೇ ಆಪ್ಷನ್ ಸರಿಯಾಗುತ್ತೆ. 40ನೇದಕ್ಕೆ ಇಲ್ಲಿ ನೋಡಿದರೆ ನೀವು ಇಮೋಷನ್ಸ್ಗೆ ಸೈನ್ಸ್ ಅಂತ ಕೇಳಿದ್ದಾರೆ. ಬಾಕಿ ಎಲ್ಲ ಸ್ವಲ್ಪ ಕನ್ಫ್ಯೂಸಿಂಗ್ ಅನ್ನಿಸ್ಬೋದು ಕೆಲವೊಬ್ಬರಿಗೆಲ್ಲ. ಹ್ಯಾಪಿನೆಸ್ ಅಂತ ನೋಡಿದರೆ ಯು ಕ್ಯಾನ್ ಈಸಿಲಿ ಫೈಂಡ್ ಯಾವುದಿಲ್ಲಿ ಪಾಸಿಟಿವ್ ವರ್ಡ್ಸ್ ಇದೆ ಚೆಕ್ ಮಾಡಿ, ಪ್ಲೇಫುಲ್ನೆಸ್, ಸ್ಮೈಲ್ಸ್, ಎಂಗೇಜ್ಮೆಂಟ್. ಸೊ B3 ಎಲ್ಲಿದೆ, ಇರೋದೇ ಒಂದು ಆಪ್ಷನ್, ಟಿಕ್ ಮಾಡಿ, ಬಾಕಿ ಎಲ್ಲ ಓದ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ. ಸೊ B3 ಇಸ್ ದ ಥರ್ಡ್ ಆಪ್ಷನ್ ಕರೆಕ್ಟ್ ಇಲ್ಲಿ 40ನೇದಕ್ಕೆ. 41ನೇ ಕ್ವಶನ್ ನೋಡೋದಾದರೆ ವಾಟ್ ಈಸ್ ದ ಕೀ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ಪಾಸಿಟಿವಿಸ್ಟ್ ಅಪ್ರೋಚ್. ಪಾಸಿಟಿವಿಸ್ಟ್ ಅಪ್ರೋಚಲ್ಲಿ ಇಟ್ ಈಸ್ ಪ್ಯೂರ್ಲಿ ಬೇಸ್ಡ್ ಆನ್ ಆಬ್ಜೆಕ್ಟಿವ್ಸ್, ಸೈಂಟಿಫಿಕ್ ಡೇಟಾ. ಸೊ ಥರ್ಡ್ ಆಪ್ಷನ್ ಸರಿಯಾಗುತ್ತೆ. ಬಿಲೀಫ್ ಇನ್ ಎಕ್ಸಿಸ್ಟೆನ್ಸ್ ಆಫ್ ಆಬ್ಜೆಕ್ಟಿವ್ಸ್, ಮೆಜರಬಲ್ ಫ್ಯಾಕ್ಟ್ಸ್ ಆ್ಯಂಡ್ ಲಾಸ್ ಗವರ್ನಿಂಗ್ ಫಿನಾಮಿನಾ. 42ನೇದು ಮ್ಯಾಚ್ ದ ಫಾಲೋಯಿಂಗ್ ಇದೆ. ಅಗೇನ್ ಮ್ಯಾಚ್ ದ ಫಾಲೋಯಿಂಗಲ್ಲಿ ಕರೆಕ್ಟ್ ಆನ್ಸರ್ ಬಂದು ನಿಮಗೆ ಥರ್ಡ್ ಆಪ್ಷನ್ ಆಗುತ್ತೆ, A3 B4 C2 D1.
ಓಕೆ, ಸ್ಯಾಂಪ್ಲಿಂಗ್ ಬಗ್ಗೆ ಮ್ಯಾಚ್ ದ ಫಾಲೋಯಿಂಗ್ ಇದೆ. 43ನೇ ಕ್ವಶನ್ ನೋಡೋದಾದರೆ ನಿಮಗೆ ರೈಟ್ ಸೀಕ್ವೆನ್ಸ್ ಆಫ್ ಡ್ರಾಯಿಂಗ್ ದ ಸ್ಯಾಂಪಲ್ ಅಂತ ಕೇಳಿದರೆ ಕರೆಕ್ಟ್ ಆನ್ಸರ್ ಬಂದು ಫಸ್ಟ್ ಆಪ್ಷನ್ ಆಗುತ್ತೆ 3, 2, 1, 4. ಓಕೆ, ಫಸ್ಟ್ ಡಿಫೈನ್ ಮಾಡ್ತೀರಿ ಪಾಪ್ಯುಲೇಷನ್ನ, ಅದನ್ನು ಲಿಸ್ಟ್ ಮಾಡ್ತೀರಿ, ಆಮೇಲೆ ಅದಾದಮೇಲೆ ಒಂದು ಆಬ್ಟೈನಿಂಗ್ ಅಡಿಕ್ವೇಟ್ ಸ್ಯಾಂಪಲ್, ಅದಾದಮೇಲೆ ಸೆಲೆಕ್ಟಿಂಗ್ ರೆಪ್ರೆಸೆಂಟೇಟಿವ್ ಸ್ಯಾಂಪಲ್ ಈ ಸೀಕ್ವೆನ್ಸಲ್ಲಿ ಇದೆ. ನೆಕ್ಸ್ಟ್ 44th ಒನ್ ನೋಡಿದರೆ ವಿಚ್ ಆಫ್ ದ ಫಾಲೋಯಿಂಗ್ ಫಾರ್ಮೆಟಿಂಗ್ ಸ್ಟೈಲ್ಸ್ ಇಸ್ ಕಾಮನ್ಲಿ ಯೂಸ್ಡ್ ಇನ್ ಫೀಲ್ಡ್ ಆಫ್ ಸೋಷಿಯಲ್ ಸೈನ್ಸ್ ಆ್ಯಂಡ್ ಎಜುಕೇಷನ್ ಅಂದರೆ ಥರ್ಡ್ ಆಪ್ಷನ್ ಸರಿಯಾಗುತ್ತೆ, ಅಮೇರಿಕನ್ ಸೈಕಾಲಜಿಕಲ್ ಅಸೋಸಿಯೇಷನ್, ಥರ್ಡ್ ಆಪ್ಷನ್. 45ನೇದಕ್ಕೆ ವಿಚ್ ಟೈಪ್ ಆಫ್ ರಿಸರ್ಚ್ ಮೆಥಡ್ ಈಸ್ ಎಂಪ್ಲಾಯ್ಡ್ ಇಫ್ ಕಂಪನಿ ಮಾರ್ಕೆಟರ್ has to design his advertising and sales promotion campaign for high-end watches and that would require holistic profile of population which buys high-end watches. ಅಂದರೆ ಈ ಒಂದು ಕಂಪನಿ ಇದೆ, ಸೇಲ್ಸ್ ಮಾರ್ಕೆಟಿಂಗ್ ಕಂಪನಿ, ಅದರಲ್ಲಿ ಅವರು ಹೈ ಎಂಡ್ ವಾಚಸ್ನ ಅವರು ಸೆಲ್ ಮಾಡಬೇಕು, ಅದಕ್ಕಾಗಿ ಒಂದು ಕ್ಯಾಂಪೇನ್ ಕಂಡಕ್ಟ್ ಮಾಡ್ತಾ ಇದ್ದಾರೆ ಸೇಲ್ಸ್ ಪ್ರಮೋಷನ್ಗೋಸ್ಕರ. ಸೊ ಯಾವ ಮೆಥಡ್ ಯೂಸ್ ಮಾಡಬೇಕು ಅವ್ರು ಅಂತ ಕೇಳಿದ್ರೆ ಡಿಸ್ಕ್ರಿಪ್ಟಿವ್ ಮೆಥಡ್ ಯೂಸ್ ಮಾಡಬೇಕು, ಸೆಕೆಂಡ್ ಆಪ್ಷನ್. 46ನೇದ್ದು ನಿಮಗೆ ಒಂದು ಪ್ಯಾಸೇಜ್ ಇದೆ, ಇಲ್ಲಿ ಕನ್ನಡದಲ್ಲೂ ಇದೆ, ಇಂಗ್ಲೀಷಲ್ಲೂ ಇದೆ, ಇದನ್ನು ನೀವು ಓದಿರ್ತೀರಾ ಎಕ್ಸಾಮ್ ಹಾಲಲ್ಲಿ. ಸೊ ಇವಾಗ ಡೈರೆಕ್ಟ್ಲಿ ಕ್ವಶನ್ಸ್ ಡಿಸ್ಕಸ್ ಮಾಡೋಣ. 46ನೇ ಕ್ವಶನ್ ಬಂದು ಏನು ಹೇಳ್ತಿದೆ, ಹೌ ಡು ಬುಕ್ಸ್ ಹೆಲ್ಪ್ ಇನ್ ಪ್ರೋಗ್ರೆಸ್ ಆಫ್ ಸಿವಿಲೈಸೇಷನ್ ಅಂದರೆ ನಾಗರಿಕತೆಯ ಪ್ರಗತಿಯಲ್ಲಿ ಪುಸ್ತಕಗಳು ಯಾವ ರೀತಿ ನೆರವಾಗುತ್ತದೆ ಅಂತಂದರೆ ಸೆಕೆಂಡ್ ಆಪ್ಷನ್ ಸರಿಯಾಗುತ್ತೆ. ಏನಂದರೆ ಬುಕ್ಸ್ ಪ್ರೊವೈಡ್ ಸೊಲ್ಯೂಷನ್ ಟು ಮೆನಿ, ಫಸ್ಟ್ ಆಪ್ಷನ್ ಸರಿಯಾಗುತ್ತೆ ಇಲ್ಲಿ. ಬೇಸ್ಡ್ ಆನ್ ಅರ್ಲಿಯರ್ ಬುಕ್ಸ್ ನ್ಯೂ ನಾಲೆಜ್ ಈಸ್ ಆಬ್ಟೈನ್ಡ್ ಅಂತ, ಇದು ಡೈರೆಕ್ಟ್ಲಿ ಪ್ಯಾಸೇಜಲ್ಲಿ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಆಗಿರೋದ್ರಿಂದ ಫಸ್ಟ್ ಆಪ್ಷನ್ ಸರಿಯಾಗುತ್ತೆ. 47ನೇದಕ್ಕೆ ವಾಟ್ ಡಸ್ ದ ಹೈ ಕ್ವಾಲಿಟಿ ಆಫ್ ಬುಕ್ಸ್ ಪ್ರೊಡ್ಯೂಸ್ಡ್ ಬೈ ಕಂಟ್ರಿ ಇಂಡಿಕೇಟ್, ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ಪ್ರೋಗ್ರೆಸಿವ್ ಸಿವಿಲೈಸೇಷನ್ ಇದೆ ಅಂತ ಇದು ಇಂಡಿಕೇಟ್ ಮಾಡುತ್ತೆ, ಸೆಕೆಂಡ್ ಆಪ್ಷನ್ ಸರಿಯಾಗುತ್ತೆ 47ನೇದಕ್ಕೆ. 48ನೇದಕ್ಕೆ ವೈ ಆರ್ ಬುಕ್ಸ್ ಅಕಾರ್ಡಿಂಗ್ ಟು ದ ಪ್ಯಾಸೇಜ್ ಕಾಲ್ಡ್ ನೆವರ್ ಫೇಲಿಂಗ್ ಫ್ರೆಂಡ್ಸ್, ಏನಕ್ಕೆ ಕರಿತೀವಿ ಅಂದರೆ ಅವು ಯಾವತ್ತೂ ಮೋಸ ಮಾಡಲ್ಲ ಇಂಡಿವಿಜುವಲ್ಗೆ, ಬುಕ್ಸ್ ಯಾವಾಗೂ ಒನ್ಸ್ ಫ್ರೆಂಡ್ಸ್ ಆಲ್ವೇಸ್ ಫ್ರೆಂಡ್ಸ್ ಅನ್ನೋ ಥರ ಇರುತ್ತೆ, ಅದಕ್ಕೆ ಫಸ್ಟ್ ಆಪ್ಷನ್ ಬುಕ್ಸ್ ಡು ನಾಟ್ ಬಿಟ್ರೆ ಇಂಡಿವಿಜುವಲ್ಸ್ ಅಂತ. 49ನೇದು ವಿಚ್ ಆಫ್ ದ ಫಾಲೋಯಿಂಗ್ ಹ್ಯಾಸ್ ಬೀನ್ ಡಿಸ್ಕ್ರೈಬ್ಡ್ ಆಸ್ ಸೈನ್ ಆಫ್ ಗುಡ್ ಲಕ್, ಗುಡ್ ಲಕ್ ಏನು ಹೇಳಿದೆ, ಬುಕ್ ವಾರ್ಮ್ ಆಗದೆ ಬುಕ್ ಬಗ್ಗೆ ಪ್ಯಾಷನ್ ಇರೋರಿಗೆ ದಟ್ ಈಸ್ ಅ ಸೈನ್ ಆಫ್ ಗುಡ್ ಲಕ್ ಅಂತ ಒಂದು ಸೆಂಟೆನ್ಸ್ ಇದೆ, ನೀವು ಓದಿದ್ರೆ ಪ್ಯಾಸೇಜಲ್ಲಿ. ಸೊ ಫೋರ್ತ್ ಆಪ್ಷನ್ ಸರಿಯಾಗುತ್ತೆ. 50th ಆ್ಯಂಡ್ ಲಾಸ್ಟ್ ಕ್ವೆಶನ್ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆಥರ್ಸ್ ವ್ಯೂ ಅಬೌಟ್ ನಾಲೆಜ್ ಆ್ಯಂಡ್ ಪ್ಲೆಜರ್ ಡಿರೈವ್ ಫ್ರಮ್ ಬುಕ್ಸ್, ಈ ನಾಲೆಜ್ ಮತ್ತು ಪ್ಲೆಜರ್ ಬಗ್ಗೆ ಮಾತಾಡ್ತಾರೆ. ಪ್ಲೆಜರ್ ಅಂದರೆ ಹ್ಯಾಪಿನೆಸ್ ಅಂತ, ಖುಷಿ ಸಂತೋಷ ಅಂತ ತೊಗೊಬೋದು, ಅವೆರಡರ ಬಗ್ಗೆ ಕಂಪ್ಯಾರಿಸನ್ ಮಾತಾಡ್ತಾರೆ ಪ್ಯಾಸೇಜಲ್ಲಿ. ಸೊ ಏನು ಕಂಪೇರ್ ಮಾಡ್ತಾ ಇದ್ದಾರೆ ಆಥರ್ ಅಂತ ಕೇಳಿದರೆ, ಸೊ ವಿ ಗೆಟ್ ನಾಲೆಜ್ ಆ್ಯಂಡ್ ಪ್ಲೆಜರ್ ಇನ್ ಈಕ್ವಲ್ ಮೆಷರ್, ಅಂದರೆ ನಮಗೆ ಬುಕ್ಸ್ ಓದಿದರೆ ನಾಲೆಜ್ ಕೂಡ ಹೆಚ್ಚಿಗೆ ಆಗುತ್ತೆ, ಜೊತೆಗೆ ಖುಷಿ ಕೂಡ ಸಂತೋಷ ಕೂಡ ಆಗುತ್ತೆ, ಎರಡು ಈಕ್ವಲ್ ಅಮೌಂಟಲ್ಲಿ ಇರುತ್ತೆ ಅನ್ನೋದಕ್ಕೆ ಆಪ್ಷನ್ 4 ಓನ್ಲಿ ಸಿ ಕರೆಕ್ಟ್ ಆಗುತ್ತೆ. ಇಲ್ಲಿ 50 ಕ್ವಶನ್ ನಾನು ಇನ್ ಡೀಟೇಲ್ ಯಾವುದು ಆಪ್ಷನ್ ರೈಟ್ ಯಾವುದು ಆಪ್ಷನ್ ರಾಂಗ್ ಎಲ್ಲನೂ ಡೀಟೇಲಾಗಿ ಡಿಸ್ಕಸ್ ಮಾಡಿದ್ದೀನಿ. ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಏನಕ್ಕೆ ಅಂತಂದರೆ ನೆಕ್ಸ್ಟ್ ಇಯರ್ ಬರೆಯೋರಿಗೂ ಕೂಡ ಇದೊಂದು ವಿಡಿಯೋ ಹೆಲ್ಪ್ ಆಗಲಿ, ಡೀಟೇಲ್ ವೇಯಲ್ಲಿ ಇರೋದು ನಮಗೆ ಹೆಲ್ಪ್ ಆಗುತ್ತೆ ಅನ್ನೋದ್ರಿಂದ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಇದೇ ಥರ ನಾನು ಸ್ಪೆಸಿಫಿಕ್ ಪೇಪರ್ ಮೇಲೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಿಮ್ಗೆ ಯಾವ ಪೇಪರ್ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಜೊತೆಗೆ ಎಷ್ಟು ಸ್ಕೋರ್ ಮಾಡ್ತಿದ್ದೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಒಟ್ಟಿಗೆ ಕೂಡ ಶೇರ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್.